ಸರ್ವಜ್ಞ ಸಂಪದಾ ಲೇಖ್ಯ ಸಮುಲ್ಲೇಖನ ವಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸದಾ ಸ್ಮರಣೀಯರು, ಸದಾವಕಾಲ ವಂದ್ಯರೂ ಆದ ಬಾಬುಸಾಹೇಬ್ ಮಹಾರಾಜರನ್ನು, ಗಿರಿಮಲ್ಲೇಶ್ವರರನ್ನು, ಕಲ್ಮೇಶ್ವರ ಮಹಾರಾಜರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿಗಳು. ಶ್ರೀಮದ್ ದಾಸಬೋಧದಲ್ಲಿ ದೇವದರ್ಶನ ನಿರೂಪಣೆಯನ್ನು ಮಾಡ್ಯಾರ. ದೇವರು ಕಾಣಬೇಕಂತಂದ್ರೆ ಎರಡ ಸಣ್ಣ ಕೆಲಸ. ಒಂದು, ಮನಸ್ಸು ಸ್ವಚ್ಛ ಆಗಿರಬೇಕು, ಭಾವ ಶುದ್ಧ ಆಗಿರಬೇಕು. ಎರಡ ಕೆಲಸ ಸಾಕು. ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋದ್ರಾಗ ಅರ್ಧ ಆಯುಷ್ಯ ಕಳ್ಕೊಂಡು ಹೋಗ್ಬಿಡ್ತದೆ. ಭಾವ ಶುದ್ಧೀಕರಣ ಆಗಬೇಕಂದ್ರೆ ಇಂದ್ರಿಯಗಳ ಆಟ ನಿಂತಾಗ ಮಾತ್ರ ಭಾವ ಶುದ್ಧೀಕರಣ ಆಗ್ತದೆ. ಎರಡು ಸಣ್ಣ ಕೆಲಸಕ್ಕೆ ಇಡೀ ಆಯುಷ್ಯನ ನೆವಳಿಸಿ ಒಯ್ದು ಬರ್ತದೆ. ಎರಡ ಸಣ್ಣ ಕೆಲಸ. ಮನಸ್ಸಿನಿಂದನ ಬಂಧನ, ಮನಸ್ಸಿನಿಂದನ ಮೋಕ್ಷ. ಮನಸ್ಸ ಸಕಲ ಕಾರ್ಯಕ್ಕೂ ಕಾರಣ. ಯಾರ ಮನಸ್ಸು ಹೊಯ್ದಾಡಲ್ದ ನಿಲ್ತತೋ, ಏಕಾಗ್ರತೆಗೆ ಬರ್ತದೋ, ಅವ್ರು ಅಂದಂಗೆ ಆಕತ್ತೆ ಅಂತ. ಮನಸ್ಸಿನಂತೆ ಜಸ್ಟ್ ಪಾಸ್ ಆಗಿರ್ತಕ್ಕಂಥ ಹುಡುಗರು ಅವರೆಂದೂ ಕೂಡ ಹಿಂಜರಿಯೋದಿಲ್ಲ. ಬಹಳ ಸ್ವಾಭಿಮಾನ ಇದ್ದವರು ಅವರು. ನನಗನ್ನಿಸಿದ ಮಟ್ಟಿಗೆ ಅವ್ರು ನೋಡಿ ಬರೋದಿಲ್ಲ. ಯಾರು ನೋಡಿ ಬರೀತಾರಲ್ಲ ಅವ್ರು ನೋಡಕ್ಕೆ ಹೋಗಿಲ್ಲ. ಆದರೆ ಅವ್ರಿಗೆ ಭಾಳ ಒಳ್ಳೆಯ ಭವಿಷ್ಯ ಐತಿ. ಇವರು ಎಲ್ಲ ಕಡೆ ಬದುಕ್ತಾರೆ. ನೀವು ಎಲ್ಲಿ ಬೇಕಾದಲ್ಲಿ ಬಿಡ್ರಿ ಅವ್ರನ್ನ, ಅಲ್ಲಿಂದ ಪಾರಾಗಿ ಬರ್ತಾರೆ ಅವರು. ಯಾರು ರ್ಯಾಂಕ್ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರು ಬದುಕಿ ಬರೋದ ಭಾಳ ವಜ್ಜೆ. ಅವ್ರ ಗಮನ ಬರೀ ಅಂಕದ ಮ್ಯಾಗ ಇರ್ತತಿ. ಇವ್ರ ಗಮನ ಅಂಕಣದ ಮ್ಯಾಗ ಇರ್ತತಿ. ಹೀಗಾಗಿ ನನಗೊಂದು ಆಲೋಚನೆ ಬಂತು. ನಮ್ಮ ಅಣ್ಣಿಗೇರಿ ಒಳಗೆ ನಮ್ಮೆಲ್ಲ ಮೇಷ್ಟ್ರು, ಕನ್ನಡ ಸಾಹಿತ್ಯ ಪರಿಷತ್ನವರು, ನಮ್ಮ ಅಮೃತೇಶ್ವರ ಗುಡಿಯವರು, ಹಿರಿಯರು, ಯಾರ್ಯಾರು ರ್ಯಾಂಕ್ ಬಂದಾರೋ ಅವ್ರವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಬಂದರು. ನನಗನ್ನಿಸ್ತು, ಜಸ್ಟ್ ಪಾಸ್ ಆದವ್ರನ್ನ ಹೆಂಗೆ ಹುಡುಕೋದು ಇವ್ರನ್ನ. ಅವರೊಳಗೆ ಭಾಳ ಪ್ರತಿಭೆ ಇರ್ತತಿ ಯಾವಾಗಲೂ. ನಮ್ಮ ಶಿವಕುಮಾರ್ ಅಣ್ಣ ಹೇಳಿದ್ನಲ್ಲ, ನಾನು ಜಸ್ಟ್ ಪಾಸ್ ಅಂತ ಹೇಳಿ. ಆಮ್ಯಾಗ ಅವ್ರು ಸೆಕೆಂಡ್ ಇಯರ್ ಹೆಚ್ಚು ಅಂಕ ತಗೊಂಡು ಇವತ್ತು ಇಡೀ ರಾಜ್ಯವನ್ನು ಗುರುತು ಹಚ್ಚಾತತಿ. ಹೆಂಗೆ ಸಾಧ್ಯ ಆಗ್ತಿದ್ದು? ರ್ಯಾಂಕ್ ಬಂದಂಥ ವಿದ್ಯಾರ್ಥಿ, ನನ್ನಂಥ ವಿದ್ಯಾರ್ಥಿ, ಎಲ್ಲೋ ಒಬ್ಬರು 100ಕ್ಕೊಬ್ರು ಕ್ಲಿಕ್ ಹಾಕ್ತೀವಿ ನಾವು. ಗೋಲ್ಡ್ ಮೆಡಲ್ ತೊಗೊಂಡವ್ರಿಗೆ ಮಾತಾಡೋಕೆ ಬರೋಂಗಿಲ್ಲ. ಗೋಲ್ಡ್ ಮೆಡಲಿಸ್ಟ್ ಇರ್ತಾರವ್ರು, ಹೆಚ್ಚು ಅಂಕ ತೊಗೊಂಡಿರ್ತಾನೆ. ಏನರ ಒಂದಿಷ್ಟು ಮಾತಾಡಂದ್ರೆ ಅವ್ನು ಮಾತಾಡೋಕ್ಕೆ ಬರೋದಿಲ್ಲ. ಅವ್ರಿಗೆ ಸ್ವಲ್ಪ ಜನರಲ್ ನಾಲೆಜ್ ಕಡಿಮೆ ಆಕತ್ತೆ. ಯಾಕಂದ್ರೆ ಪುಸ್ತಕದ ಮ್ಯಾಗ ಕೇಂದ್ರಿತ ಆಗಿರ್ತಾನೆ. ನೀವು ಶುಕ್ರವಾರ ಸಂತಿ ಕಳಿಸ್ಕೊಡ್ರಿ ಅವ್ನು, ಕೆಳಗೆ ಟೊಮೆಟೊ ಹಾಕಿ ಮ್ಯಾಗ ಉಳ್ಳಾಗಡ್ಡಿ ಹಾಕ್ಕೊಂಬರ್ತಾನೆ. ಎಲ್ಲಿ ಏನು ಅದು ಗೊತ್ತಾಗೋದಿಲ್ಲ ಅವನು. ಇವ್ರನ್ನ ಕಳಿಸ್ಕೊಡ್ರಿ, ಬರೋಬ್ಬರಿ ಸಂತಿ ಮಾಡ್ಕೊಂಬರ್ತಾರೆ. ಅದ್ರಾಗ ಜಾಣರು ಇರ್ತಾರೆ. ವ್ಯವಹಾರ ಜ್ಞಾನ ಬೇರೆ, ಇದು ವ್ಯವಹಾರ ಜ್ಞಾನ ಇರ್ತದೆ. ಕಡಿಮೆ ಅಂಕ ತೊಗೊಂಡವ್ರಿಗೆ ಏನಿರ್ತೈತಿ, ವ್ಯವಹಾರ ಜ್ಞಾನ ಇರ್ತದೆ. ಹ್ಯಾಂಗೆ ಬದುಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿಬಿಡ್ತೈತಿ. ನಿಸರ್ಗನ ಅವ್ರಿಗೆ ಹೇಳ್ಕೊಡ್ತೈತಿ. ಅವರು ಎಲ್ಲರ ಕಡೆಯಿಂದ ಬಯಸ್ಕೊಂಡಿರ್ತಾರೆ, ಆದ್ರೆ ಸಮಾಧಾನಿಯಾಗಿರ್ತಾರೆ. ನಾವು ಇರೋದ ಹಿಂಗೆ ಅದಕ್ಕೆ ಬೈತಾ ಹೋಗ್ಬಿಡು ನಮ್ಮನ್ನೆಲ್ಲರೂ. ಸಮಾಧಾನಿಯಾಗಿರ್ತಾರೆ. ಖುಷಿ ಪಡೋದು ಏನಂತಂದ್ರೆ ಸಮಾಧಾನದ ಗುಣ ಅವರೊಳಗೆ ಬಂದುಬಿಟ್ಟಿರ್ತೈತೆ. ಆಗಲಿ 99.9 ತೊಗೊಂಡ ಊರ್ಲಿ ಹಾಕೋಣ. ಯಾಕಂದ್ರೆ ಇನ್ನೂ ಒಂದು ಮಾರ್ಕ್ಸ್ ಬೀಳಿಲ್ಲ ಅಂತೆ. ಅವಂಗೆ ಬದುಕಕ್ಕೆ ಬರಲಿಲ್ಲ. ಜಸ್ಟ್ ಪಾಸ್ ಆದವ ಆಕಾಶಕ್ಕೆ ಜಿಗದಾನವ. ಎದಕ್ಕಂದ್ರೆ ಪಾಸ್ ಆದ್ನ್ಯಾನ ಅಂತ ಹೇಳಿ ಅಂತಾರೆ. ರ್ಯಾಂಕ್ ತೊಗೊಂಡಿದ್ದ ಅವ್ನು ನೋಡಿ ಖುಷಿ ಪಡಂಗಿಲ್ಲ. ಅವ್ನು ನಾನು ಪಾಸ್ ಆದ್ನಲ್ಲೋ,
ಅದಷ್ಟ ಸಾಕು ನನಗಂತ ನಾವು ನಿಂದ್ರಲಂಗೆ ಹೋತಲ್ಲ ಇದು ಗಾಡಿ. ಅದಕ್ಕೆ ನಾನು ಕಳ್ಕಳಿ ವಿನಂತಿ ಪಾಲಕರಿಗೆ, ಅಂಕಗಳತ್ತ ನಿಮ್ಮ ಮಕ್ಕಳನ್ನ ಓಡಿಸ್ಬೇಡ್ರಿ, ಅದು ಉಪಯೋಗ ಹತ್ತೋದಿಲ್ಲ. ನಾಳೆ ಎಲ್ಲದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವೆ, ಅಲ್ಲಿ ಕಾಂಪಿಟೇಷನ್ ಮಾಡಲೇಬೇಕು, ಅವ್ರು ಸ್ಪರ್ಧೆ ಮಾಡಬೇಕು. ಅವರು ಇಲ್ಲಿ ಹೆಚ್ಚು ಅಂಕ ತೊಗೊಂಡು ಅಲ್ಲಿ ಭಾಳ ಮಂದಿ ಕಡಿಮೆ ಅಂಕ ತೊಗೊಂಡವ್ರು ನೋಡೇನು ನಾನು. ಸೆಕೆಂಡ್ ಇಯರ್ ಒಳಗೆ ರ್ಯಾಂಕ್ ಬಂದಾರ, ನೀಟ್ ಎಕ್ಸಾಮ್ನಾಗ ಫೇಲ್ ಆಗ್ಯಾನ ನಾವು. ಅಲ್ಲಿ ರ್ಯಾಂಕ್ ಬಂದು ನೀಟ್ ಎಕ್ಸಾಮ್ನಾಗ ಯಾಕೆ ಫೇಲ್ ಆದಂಗಂದ್ರೆ ಇಲ್ಲ ಅಂತ ಒಳಗೆ ಬಂಡವಾಳ, ಅಲ್ಲಿ ಬೇರೆನ ನಡೆದು ಹೋಗಿತ್ತು ಅದು ಘಟನಾ. ಕಡಿಮೆ ಅಂಕ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ಅವ್ರು ಮುಂದೆ ಬರಬೇಕು, ಅವರೊಳಗೆ ಚೈತನ್ಯ ತುಂಬಬೇಕು. ಹಂಗಾದ್ರೆ ಬಡ ಭಾರತ ಶ್ರೀಮಂತಕತೆ. ಬಡ ಭಾರತ ಅಂಕದೊಳಗೆ ಬಡವರು ಇವರು, ಆದರೆ ಹೃದಯದೊಳಗೆ ಅವರು ಶ್ರೀಮಂತರಕ್ಕ. ನಮ್ಮನ್ನು ಯಾವನೋ ಒಬ್ಬ ಗುರುತು ಹಚ್ಚಮದಾನಾಳ ಅಂಥೇಳಿ ಅವ್ರಿಗೆ ಖುಷಿ ಅನ್ನಿಸ್ತದೆ. ಯಾಕಂದರೆ ಇಷ್ಟು ದಿವಸ ಬರೀ ಬೈಗಳ ಕೇಳಿರ್ತಕ್ಕಂಥ ಒಬ್ಬ ಮನುಷ್ಯಾಗ ಒಂದು ಯಾರ ಪ್ರೋತ್ಸಾಹ ಕೊಟ್ಟರೆ ಎಷ್ಟು ಸಂತೋಷ ಪಡ್ತಾನೆ, ಹಿರಿ ಹಿಗ್ಗಿ ಬಿಡ್ತಾನೆ. ಜೀವನ ಪರ್ಯಂತ ಬರೀ ಬೈಗಳನ್ನಲ್ಲ, ಇನ್ನು ಮುಂದೆ ಅವು ಸೆಕೆಂಡ್ ಇಯರ್ ಬಂದು ಚಲೋ ಅಂಕ ಬರೋ ಮಟನೂ ಇನ್ನೊಬ್ಬರನ್ನ ತೋರಿಸೋದು ಬೈದು. ಇವ್ರನ್ನ ಯಾರು ಹೆಚ್ಚು ಅಂಕ ತೊಗೊಂಡಿರ್ತಾರಲ್ಲ ಅವ್ರನ್ನ ತೋರಿಸ್ತಾರ, ಅವನಂಗಾರ ಪಾಸ್ ಆಗಲಿಲ್ಲ ನೀನು ಅಂಥವದಿ ಇಂಥ ಅವ್ನು ಒಟ್ಟು ಬೈದ ಅವಾಗೇನಾಗಿಬಿಡ್ತೈತಿ, ದಡ್ಡ ಬಿದ್ದು ಬಿಡ್ತೈತಿ. ಎಟ್ಟಾದ್ರೂ ನಮ್ಮಪ್ಪ ಇಟ್ಟ ಬೈಯ ಮಾಳ ಅಂತ ತಿಳ್ಕೊಂಡು ರೂಢಿ ಆಗಿಬಿಡ್ತೈತೆ, ಅವ್ನು ಗಟ್ಟಿ ಆಗಿಬಿಡ್ತಾನೆ. ಅವ್ರದ್ದೇನು ಉದ್ದೇಶ ಏನೈತಿ, ಮಕ್ಕಳದ್ದೇನು ಉದ್ದೇಶ ಐತಿ, ನಾವು ಒಮ್ಮೆ ಕುಂಡ್ರಿಸ್ಕೊಳ್ಳಿಲ್ಲ, ಅವ್ರನ್ನ ಕೇಳಲಿಲ್ಲ ನಾವು. ಈಗ ಇಷ್ಟ ಪಾಸ್ ಆಗ್ಯಾನಲ್ಲ, ಮುಂದೆ ಏನು ಮಾಡ್ತೀವಿ ಅಂತ ಅವ್ರನ್ನ ಕೇಳಬೇಕು. ಅವ್ರನ್ನ ಕೇಳಂಗೇ ಇಲ್ಲ ನಾವು. ಅವ ನಿಂಗಪ್ಪ ಹಚ್ಚಿಂದ ಅಂಥೇಳಿ ಇವನು ಮಂಗಪ್ಪ ಹಚ್ಚಕ್ಕೆ ಹೋಗ್ತಾನೆ. ಅವ ಸೈನ್ಸ್ ಓದ್ತಾನೋ ಬಿಡ್ತಾನೋ ಅದರ ಅರ್ಥ ಇಲ್ಲ. ಅವ ಏನು ಆಗ್ಬೇಕಂತಾನೆ ಅವನ್ನ ಕೇಳಬೇಕು. ರೈತ ಆಗ್ಬೇಕಂತಾನೋ, ಅನೇಕ ಏನು ಉದ್ಯಮಗಳು ತೆರೆದುಕೊಂಡವ. ಎಷ್ಟೋ ಮಂದಿ ಫೇಲ್ ಆದವರ ರಾಜಕಾರಣಿಗಳು ಹೆಚ್ಚಾಗ್ಯಾರ. ಸ್ವತಂತ್ರ ಬಂದು 10-15 ವರ್ಷದ ಅವಧಿ ಒಳಗೆ ನಾನು ಗಮನಿಸ್ದಂಗೆ ಎಲ್ಲರೂ ಲಾ ಓದ್ದವ್ರ ಅದ, LLB ಓದ್ದವ್ರು. ಆಗಿನ ಕಾಲಕ್ಕೆ ಎಲ್ಲರೂ ವಕೀಲರೇ ಇದ್ರು. ಎಲ್ಲಿ ಮಠ, ಬೊಮ್ಮಾಯಿಯವ್ರ ಮಠನೂ, ದೊಡ್ಡ ಬೊಮ್ಮಾಯಿಯವ್ರ ಮಠನೂ ಅವರೆಲ್ಲ ಲಾ ಓದ್ದವ್ರು, ಕಾನೂನನ್ನು ಹೆಚ್ಚು ತಿಳ್ಕೊಂಡಂಥವ್ರು. ಬರಬರ್ತ ಹೆಚ್ಚು ಓದ್ದವರೇ ಇಲ್ಲ. ಒಮ್ಮೆ ಘಟನಾನೂ ನಡೆದು ಹೋತು ಅಂಥದ್ದೊಂದು, ನಿಮ್ಮ ಗಮನಕ್ಕೆ ಬಂತ ಇಲ್ಲಿ ಗೊತ್ತಿಲ್ಲ. ಅವು 4ನೇ ಓದ್ದವರು ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಅದು ಘಟನಾ ನಡೆದು ಹೋತದು. ಅದು ಹೆಂಗೋ ಪಾರಾಗಿಬಿಡ್ತದೆ, ಮುಗಿದು ಹೋತು. ಹಿಂಗಕ್ಕವು. ಅದಕ್ಕಾಗಿ ಅವ್ರು ನಿಭಾಯಿಸಿದ್ರು, ಅದನ್ನು ನಿಭಾಯಿಸಿದ್ರು. 4ನೇ ಓದ್ದವ ಉನ್ನತ ಶಿಕ್ಷಣ ಹುದ್ದೆಯನ್ನು ನಿಭಾಯಿಸಿದರು. ಹಿಂಗೂ ಘಟನೆ ನಡೀತಾವೆ. ಅದಕ್ಕಾಗಿ ಓದು ಒಕ್ಕಾಲಿರಬೇಕು, ಬುದ್ಧಿ ಮುಕ್ಕಾಲಿರಬೇಕು. ಒಂದ ಪಟ್ಟು ಓದ್ತಾರೆ ಇವರು, ಆದರೆ ಇವರು ಬುದ್ಧಿ 3 ಪಟ್ಟು ಓದ್ತತಿ. ಇದ್ರ ಸಲುವಾಗಿ ಇವ್ರನ್ನ ಕರೆದಿದ್ದು ಇದೆ. ಇವರೆಲ್ಲ ಯಾಕೆ ಬರಲಿ ಅಂತಂದ್ರೆ ಇದ್ರ ಸಲುವಾಗಿ. ಇನ್ನು ಸತ್ಸಂಗದ ವಿಷಯ ಬಂತಂದ್ರೆ ದೇವಶೋಧನ ಅಂತ ಹೇಳಿದೆ. ಮನಸ್ಸು ಮತ್ತು ಭಾವ ಇವೆರಡೂ ಶುದ್ಧೀಕರಣ ಆಗಬೇಕಂದ್ರೆ ಆಯುಷ್ಯ ಕಳೆದು ಹೋಗ್ತದೆ, ಆಯುಷ್ಯ ಕಳೀತೈತಿ. ಮನಶುದ್ಧ ಇರಲಿಲ್ಲ ಅಂತಂದ್ರೆ ಭಾವಶುದ್ಧ ಎಂದೂ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಶುದ್ಧ ಮನಸ್ಸಿದ್ದಂಥವ ಪ್ರಪಂಚಿಕನಾದ್ರೇನು, ಸನ್ಯಾಸಿ ಆದ್ರೇನು, ಬಡವಾದ್ರೇನು, ಬಲ್ಲಿದನಾದ್ರೇನು, ಪಂಡಿತ ಆದ್ರೇನು, ಪಾಮರನಾದ್ರೇನು, ಹೆಣ್ಣಾದ್ರೇನು, ಗಂಡಾದ್ರೇನು, ಅದಕ್ಕೆ ಸಂಬಂಧಪಡಂಗಿಲ್ಲ. ಮನಸ್ಸು ಯಾರ್ದು ಸ್ವಚ್ಛ ಇರ್ತತಿ, ಶುದ್ಧ ಇರ್ತತಿ, ಭಾವನೂ ಕೂಡ ಶುದ್ಧ ಹಾಕೋಂತ ಹೋಗ್ಬೇಕು. ಭೂಮಿ ಹಸನಾಗಿತ್ತಂದ್ರೆ ಇಲ್ಲೇನು ಚಲೋ ಪೀಕ್ ಬರೋದು. ಇಡೀ ಭೂಮಿ ಒಳಗೆ ಪಾರ್ಥೇನಿಯಮ್ಮ ಹುಟ್ಟೈತಿ. ಆ ಹೊಲದಾಗ ಕಾಂಗ್ರೆಸ್ ಕಸ ಅಂತಿರಲ್ಲ, ಅದ ಹುಟ್ಟೈತಿ. ಒಂದು 4 ತುಳಸಿ ಗಿಡ ಇದ್ವು ಅಂದ್ರೆ ಏನು ಮಾಡ್ತಾರೆ ರೈತರು? ಎಲ್ಲ ಕೂಡಿ ಹರಿಗೆ ಒಗೆದು ಬಿಡ್ತಾರೆ. ಏನಪ್ಪ ಬರೀ ಕಸನ ಹುಟ್ಟೈತಿ ಅಂಥೇಳಿ. ತುಳಸಿ ತೋಟದೊಳಗೆ ಒಂದು 4 ಗಿಡ ಕಾಂಗ್ರೆಸ್ ಗಿಡ ಹುಟ್ಟಿದ್ವು ಅಂತಂದ್ರೆ ತುಳಸಿ ಗಿಡ ಕೀಳಂಗಿಲ್ಲ ಅವಾಗ ಅವ್ರು.
ಕಸ ಏನೈತೆ ಅದನ್ನು ಅಷ್ಟೇ ಕಿತ್ತೊಗಿತಾರೆ. ಹಂಗೆ ನಿಮ್ಮ ಬದುಕಾಗಬೇಕು. ದೇವ್ರನ್ನ ಕಾಣಬೇಕಂದ್ರೆ ಒಳ್ಳೆಯದನ್ನು ಹೆಚ್ಚು ಸ್ವೀಕಾರ ಮಾಡ್ಕೋಬೇಕು. ಕೆಟ್ಟದ್ದು ಬರೋದಿಲ್ಲ ಅಂತ ನಾ ಎಂದೂ ಹೇಳೋದಿಲ್ಲ. 10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಚಲೋ ಮನೆ ಕಟ್ಟಿದ್ರು ಕಸ ಬಂದು ಬೀಳೋದಿಲ್ಲನ ಅಲ್ಲಿ? ಹೆಂಗೆ ಬೀಳ್ತದಲ್ಲ ಹಂಗೆ ವಿಷಯ ಅಂತಕ್ಕಂಥದ್ದು ಎಂಥವಿದ್ರೂ ಕೂಡ ವಿಷಯಕ್ಕೆ ಒಳಗಾಕಾನ, ಆಸೆಗೆ ಆಮಿಷಕ್ಕೆ ಬಲಿ ಹಾಕಾನ. ಆದರೆ ದೇವದರ್ಶನ ಮಾಡ್ಕೋಬೇಕನ್ನಂಥವರು ಆಸೆಗಳನ್ನು ಕಡೆಗಣಿಸಬೇಕು, ಆಮಿಷಗಳನ್ನು ನೂಕಬೇಕು, ಇಂದ್ರಿಯಗಳನ್ನು ದಮನ ಮಾಡಿಕೊಳ್ಬೇಕು. ಎಷ್ಟು ಸಾಧ್ಯಕ್ಕತ್ತೆ ಅಷ್ಟು ತ್ಯಾಗ ಮಾಡಬೇಕು. ಚಲೋದಂತ ಅನ್ನಿಸ್ತಂದ್ರೆ ತ್ಯಾಗ ಮಾಡಿಬಿಡು. ಕಾಶಿಗೆ ಹೋಗಬೇಕು, ಯಾರು ಬೇಡ ಅಂತಾರೆ? ಕಾಶಿಗೆ ಹೋಗ್ರಿ ಅಂತ ಹೇಳ್ತಾರೆ. ಕಾಶಿಗೆ ಹೋಗಿ ಏನರ ಒಂದು ಬಿಟ್ಟು ಬರ್ಬೇಕಂತಲ್ಲಿ. ಇವ್ರು ಹೋಗಿ ಜಳಕ ಮಾಡಿ ಅರ್ಬಿ ಬಿಟ್ಟು ಬರ್ತಾವಲ್ಲಿ, ಅದು ಉಪಯೋಗ ಆಗ್ತದನ್ನೋದು. ಏನರ ಒಂದು ಬಿಟ್ಟು ಬರ್ಬೇಕಪ್ಪ. ಕಾಶಿಗೆ ಹೋಗಿ ಏನರ ಒಂದು ಬಿಟ್ಟು ಬರಬೇಕು. ಕಾಶಿಗೆ ಹೋಗಿ ಬಂದು ಇಲ್ಲಿ ಮತ್ತೆ ಜಗಳಾಡ್ಕೊಂಡು ನಿಂತ್ರಂದ್ರೆ ಜನ ಏನಂತಾರೆ? ಬೈತಾರೆ. ಕಾಶಿಗೆ ಹೋಗಿ ತನ್ನ ಹೇಸಿ ಗುಣನ ಬಿಟ್ಟಿಲ್ಲ ಇನ್ನೂ ಇದು ಅಂತ ತಿಳ್ಕೊಂಡು ಬೈತಾರೆ. ಅಂದ್ರೆ ಸ್ವಚ್ಛ ಆಗಬೇಕಂತಂದ್ರೆ, ಹೃದಯ ಸ್ವಚ್ಛ ಆಗಬೇಕಂತಂದ್ರೆ, ಮನಸ್ಸು ಸ್ವಚ್ಛ ಆಗಬೇಕಂತಂದ್ರೆ ನಾವು ನಿತ್ಯ ಸತ್ಸಂಗಿಗಳಾಗಬೇಕು. ಬಾಬಾಸಾಹೇಬ್ ಮಹಾರಾಜರ ಸತ್ಸಂಗ ಈ ಉದ್ದೇಶದಿಂದ ಹುಟ್ಟಿದ್ದದು. 30 ವರ್ಷ ಆಗಕ್ಕೆ ಬಂತು. 30 ವರ್ಷದಿಂದ ಇವ್ರು ನಮ್ಮ ಮಂದಿ ಏನೈತಲ್ಲ ಕೈಯಾಗ ಕಸಬರ ಹಿಡ್ಕೊಂಡು ನಿಂತಾರೆ. ಅಂಗಳ ಕಸ ಹೊಡ್ಯಾಕಲ್ಲ, ಮನಸ್ಸನ್ನು ಸ್ವಚ್ಛ ಮಾಡಬೇಕು. ಊರಿಗೆ ಕರ್ನಾಟಕ, ಮಹಾರಾಷ್ಟ್ರ 30 ವರ್ಷಗಳಿಂದ ಸತ್ಸಂಗ ಸಮಾವೇಶಗಳನ್ನು ನಡೆಸ್ಕೋತ ಯಾರು ಕೊಟ್ಟರು ಮೊದಲು ಹೆಂಗೆ ಭಾಳ ಅವ್ರದ್ದು ಇದು ಇತ್ತು, ಏನು ಯಾರ ಮನ್ಯಾಗೂ ಏನು ತೊಗೊಳೋಂಗಿಲ್ಲ, ತೊಗೊಂಡು ಹೋಗಿ ಭಕ್ತಿ ಮಾಡಿ ಬಂದರು. ಆರಂಭದೊಳಗೆ ನಮ್ಮ ಶಿವಮೂರ್ತಿ ಶರಣರು ಆರಂಭದೊಳಗೆ ಭಾಳ ಕಷ್ಟಪಟ್ಟವು. ಅಲ್ಲಿ ಹುರ್ಕಡ್ಲಿ ಅವರು, ಪಟ್ಟಣ ಕೊಟ್ರ ಶೆಟ್ಟರು ಇವರೆಲ್ಲ ಭಾಳ ಕಷ್ಟಪಟ್ಟರು ಆರಂಭದೊಳಗೆ. ಎಷ್ಟು ಊರು ಎಷ್ಟು ಕೇರಿ ಅವರೆಲ್ಲ ತಿರುಗಿದ್ದು ಹುಡುಕಿದ್ರು. ಅವರು ದೇವ್ರನ್ನ ಹುಡುಕಿದ್ರು. ಕೈಲಾಸಕ್ಕೆ ಹೋಗಲಿಲ್ಲ ಅವರು, ಮನೆಗೆ ಹೋದರು. ನಿಮ್ಮೊಳಗೆ ದೇವ್ರದಾನ ಅಂತ ತಿಳ್ಕೊಂಡು ಹೇಳಿ ಬಂದರು. ಯಾರು ಎಚ್ಚರಾದರೂ ಅವ್ರು ದೇವರಾದವು, ಯಾವ ಹುಚ್ಚರಾದವು ಅಲ್ಲೇ ಬಿದ್ವು. ಹೇಳಿದಾಗ ಯಾವಾಗ ಎಚ್ಚರ ಆಗಬೇಕಂತ, ನೀನು ದೇವರದಿ ಅಂತಂದಾಗ ಎಚ್ಚರ ಆತು. ಹಂಗಂದ್ರೆ ಅದನ್ನು ತೋರಿಸ್ಕೊಡ್ರಿ ಅಂತಂದ್ರೆ ಧ್ಯಾನ ಮಾಡಿರಿ ಅಂತಂದು. ಧ್ಯಾನ ಮಾಡೋದಂದ್ರೆ ಹೆಂಗಂದ್ರಿ, ನೀವು ಎಲ್ಲಿ ಕುಂತಿರ್ತಾರೋ ಅಲ್ಲೇ ಕುಂಡಿರ್ತಿದ್ದಾರೋ. ಶಿವಮೂರ್ತಿ ಶರಣರು ಹಳದಿ ಪಟಗಾದ ಮುದುಕ ಯಾವಾಗಲೂ ನಂಗೆ ನೆನಪಿಗಿರಾವ. ಒಮ್ಮೆ ಗುಡೇನ ಕಟ್ಟಿಗೆ ಕರೆಸ್ಯಾರ ನನ್ನ. ಬಂಡವಾಳದಿಂದ ಒಬ್ಬರು ಭಾಳ ಚಲೋ ಹುಡುಗದಾನಂತ, ಅವ್ನು ಕರೀರು ಅಂತಂದ್ರಂತ. ಒಬ್ಬ ಯಾರೋ ಸೈಕಲ್ ತೊಗೊಂಬಂದ. ಗುಡೇನ ಕಟ್ಟಿಗೆ ಹೋದೆ. ಅಲ್ಲಿ ಹೋದ ಗುಟ್ಲೆ ಅವನು ಧ್ಯಾನಕ್ಕೆ ಕುಂತ್ಬಿಟ್ಟಾನ. ಅಜ್ಜ 8 ತಾಸು ಹೇಳಲೇ ಇಲ್ಲ. 8 ತಾಸಿನ ಮಟ್ಟ ನಾವು ಅವನ್ನ ಮುಂದೆ ಕುಂಡಿರ್ಬೇಕಲ್ಲ. 8 ತಾಸು ಹೇಳಿಲ್ಲ. 8 ತಾಸಿನ ನಂತರ ಎದ್ದು ಕಣ್ಣು ತೆಗೆದು ನಕ್ಕವ. ಅಲ್ಲೋ ನೀನು ಯಾಕೆ ಕುಂತಿ, ನಾ ಕುಂತಾನೆ ಅಂದ್ರೆ, ಮತ್ತು ನೀವು ಕರೆದಿರಿ ಅಂತಿರಪ್ಪ, ಅದಕ್ಕೆ ನಾನು ನಿಮ್ಮ ಮುಂದೆ ಕುಂತಾನೆ ಅಂದ. ಹಂಗಂದ್ರೆ ಇಲ್ಲಿಂದ ಚಲೋ ಆತಂತಂದ್ರೆ ಮೊದಲು ಶರೀರ ಕುಂಡ್ರಕ್ಕೆ ಹಚ್ಬೇಕಂತ. ಇದು ಕುಂಡ್ರದಲ್ಲಿ ಶರೀರ ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ. ಇದನ್ನು ಯಾವಾಗ ಗಬಕ್ನ ಎದ್ದು ಹೋಗತ್ತೆ ಗೊತ್ತಿಲ್ಲ. ಸುಮ್ಮನೆ ಎದ್ದು ಹೋಗಿಬಿಡ್ತದೆ ಅದು. ಸುಮ್ಮನೆ ಹೊರಗೆ ಹೋಗಿ ಒಂದು ರೌಂಡ್ ಅಡ್ಡಾಡಿ ಬರ್ತದೆ. ಯಾರು ಶರೀರವನ್ನು ಗಟ್ಟಿಯಾಗಿ ಕುಂಡ್ರಿಸ್ತಾರೆ ಅವ್ರಿಗೆ ದೇವರು ಬೆಟ್ಟಿ ಹಾಕಾನ ಅಂತ ಹೇಳ್ತಾರೆ. ಗಟ್ಟಿಯಾಗಿ ಕುಂಡ್ರಿಸ್ಬೇಕು. ನೀವು ಲಿಂಗ ಪೂಜೆ ಎಷ್ಟು ತಾಸು ಮಾಡ್ತೀರಿ, ನಮಾಜ್ ಎಷ್ಟು ತಾಸು ಮಾಡ್ತೀರಿ, ಅದರ ಆಧಾರದ ಮ್ಯಾಗೈತೆ. ಲಿಂಗ ಪೂಜೆ ಕಾಟಾಚಾರಕ್ಕೆ ಲಿಂಗ ಪೂಜೆ ಮಾಡ್ಕೊತ ಕೂತ್ರೆ ಕೈಯ ಲಿಂಗ ಹಿಡಿದಿರ್ತಾನೆ. ಆಳು ಹೋಗ್ಯಾವಿಲ್ಲ ಅಂತ ಹೇಳ್ತಿರ್ತಾನೆ. ಈ ಲಿಂಗದ್ದು ಹೋಗ್ತಿದ್ದು ಇಲ್ಲಿ ಆಳಿನ ಕಡೆ ಎತ್ತಿನ ಕಡೆ ಲಕ್ಷ್ಯ ಕೊಟ್ಕೊಂತ ಅದನ್ನಾರು ಮಾಡುವಂದು ಇದನ್ನಾರು ಮಾಡು. ಲಿಂಗ ಪೂಜೆ ಮಾಡ್ಕೋವಾಗ ಜಗತ್ತ ನಿನ್ನ ಮೈ ಮ್ಯಾಗ ಬೀಳಿ, ಮುಗಿಲು ಹರ್ಕೊಂಡು ಬೀಳಿ, ಭೂಮಿ ಬಾಯಿ ತೆರಲಿ, ಲಿಂಗದ ಕಡೆನ ಗಮನ ಇರಬೇಕು. ಅಂದರೆ ಏಕಾಗ್ರತೆ ಬರ್ತದೆ. ಧ್ಯಾನ ಮಾಡುವಂಥ ಮನುಷ್ಯ ಸಂಪೂರ್ಣವಾಗಿ ಶರೀರವನ್ನೇ ಮರಿಬೇಕವ. ಶರೀರವನ್ನು ಯಾರು ಮರಿತಾರ ಅವ್ರಿಗೆ ದೇವ್ರು ಬೆಟ್ಟಾಕ. ನಾ ಇನ್ನೂ ಶರೀರ ಅನ್ಕೊಂತ ಕುಂತಾರೆ ದೇವ್ರು ಯಾವಾಗಲೂ ಬೆಟ್ಟಾಕ ಆಗೋದಿಲ್ಲ. ಇದನ್ನು ಮರಿಬೇಕಂತಂದ್ರೆ ಇದರ ಬಾಧನೆಗಳನ್ನು ನೀವು ಅಳಿಬೇಕಾಕತಿ. ಶರೀರದ ಬಾಧನ ಇರ್ತತಿ, ಅದನ್ನು ಅಳಿಬೇಕಾಕತಿ. ಆವಾಗ ಭಾವ ಶುದ್ಧೀಕರಣಗೊಳ್ತತಿ. ನಿರ್ಭಾವಕ್ಕೆ ಹೋಗ್ಬೇಕಂದ್ರೆ ಸಾಮಾನ್ಯ ಐತೇನು?
ಭಾವ ನಿರ್ಭಾವ ಆಗಬೇಕು. ಆವಾಗ ನಿರ್ಗುಣ ತಿಳಿತೈತಿ, ನಿರಾಕಾರ ತತ್ವ ತಿಳಿತೈತಿ, ನಿರಂಜನತ್ವ ನಮಗೆ ನಮ್ಮ ಗಮನಕ್ಕೆ ಬರ್ತದೆ. ವಿಮಲ ಬ್ರಹ್ಮ ಅನ್ನೋದು ನನ್ನೊಳಗೆ ಐತೆ ಅನ್ನೋದು ನನ್ನ ಗಮನಕ್ಕೆ ಬರ್ತದೆ. ಅವ ಹಳ್ಳಿಕೇರಿ ಅಜ್ಜ ಭಾಳ ಚಂದ ಹಾಡಿದ. ಎಲ್ಲದಾನೋ ದೇವರು ಅಲ್ಯಾಕೆ ಹುಡ್ಕಕ್ಕೆ ಹೊಂಟೀರಿ, ಕಲ್ಲಾಗದಾನ, ಮಣ್ಣಾಗದಾನ, ಕಟ್ಟಿಗೆಯಾಗದಾನ, ಎಲ್ಲದಾನ ದೇವರು. ಎಷ್ಟು ಚಂದ ತತ್ವಪದ ಹಾಡಿದ್ದು. ಕಟ್ಟಿಗೆ ದೇವ್ರು ಯಾರಿಗೆ ಹೆದರ್ತಾವು ಏನ್ರಿ? ಬೆಂಕಿಗೆ. ಕಟ್ಟಿಗೆ ದೇವ್ರು ಯಾರಿಗೆ ಹೆದರ್ತಾರೆ? ಬೆಂಕಿಗೆ. ಇಲ್ಲೇ ಲಕ್ಷ್ಮೇಶ್ವರದ ಹತ್ರ ಧರ್ಮಪುರ ಅಂತ ಒಂದು ಊರೈತಿ, ನೀವು ಹೋಗಿರೇ ಇಲ್ಲ? ಧರ್ಮಪುರ. ಅಲ್ಲೇ ದ್ಯಾಮೋನ ಗುಡಿ ಒಂದೈತಿ, ಈಗ ಊರಿಲ್ಲ. ಅದು ಗುರುಗಳು ಹೇಳಿದ್ರು ಎಲ್ಲೈತಿರಿ ಧರ್ಮಪುರ ಅಂತ ಹುಡುಕೊಂತ ಹೋಗಿರಿ ನೀವು. ಅದು ಒಂದ ಗುಡಿ, ದ್ಯಾಮೋನ ಗುಡಿ ಒಂದ ಉಳ್ದೈತೆ ಅಲ್ಲಿ. ಅಲ್ಲಿ ಒಂದು ಘಟನಾ ನಡೀತು. ಹಿಂದಲ್ಲಿ ಭಾಳ ದೊಡ್ಡ ಊರಿತ್ತು ಧರ್ಮಪುರ ಅನ್ನೋದು. ನಾವಲ್ಗೊಂದು ನಾಗಲಿಂಗಜ್ಜ, ಶರೀಫಜ್ಜ ಊರಿಗೆ ಹೋಗ್ಯಾರ. ಹೋಗಿ ಭಿಕ್ಷಾ ಬೇಡ್ಕೊಂಡು ಊಟ ಮಾಡಿ ಸಂಜೆ ಆಗೋದಕ್ಕೆ ದ್ಯಾಮೋನ ಗುಡಿ ಸೇರಿದರು. ಊರು ಹೊರಗಿತ್ತಂತ ದ್ಯಾಮೋನ ಗುಡಿ. ಅಲ್ಲಿ ಬಂದು ಸೇರಿದರು, ಕೂತರು. ಥಂಡಿ ದಿನಮಾನ ಭಯಂಕರ ಥಂಡಿ ಹೊತ್ಕೊಳಕ್ಕೆ ಏನು ಓದಿದ್ದಿಲ್ಲಂತ ಇವರು. ಏ ಶರೀಫ, ಭಯಂಕರ ಥಂಡಿ ಹತ್ತಾಕತ್ತತ್ತು ಅಂದಂತ ನಾಗಲಿಂಗಜ್ಜ. ಏನು ಮಾಡ್ಬೇಕು ನಾನು? ಹೋಗಕ್ಕಿನಿ, ಎಬ್ಸ್ಕೊಂಡು ಹೋಗಕ್ಕಿ ನನ್ನ. ಯಾರು ನಂದಂತ? ಒಳಗೆ ಕುಂತಾಳಲ್ಲ ದ್ಯಾಮೋವನ್ನ ತೊಗೊಂಬಾಕಿನಂತಂದಂತ. ನಾಗಲಿಂಗಜ್ಜ ಅಂದಿದ್ದಕ್ಕೆ ಮತ್ತು ಅವ ಎಲ್ಲೋ ನಾನ್ರ ಮುಸಲ್ಮಾನ್ರ ಮತ್ತು ನಾನು ಹಿಂದೆ ಬಡಿಸಿಟ್ಟಿನಿ ನೀನಂತ. ನಾದನೇ ಹೋಗಿ ಎಲ್ಲದಕ್ಕಂತಂದಂತ. ಹೋಗಿ ತೊಗೊಂಬಂದು ಶರೀಫಜ್ ತೊಗೊಂಬಂದು ಅಂಗಳದಾಗಿಟ್ಟ. ಬಡ ನಾಗಲಿಂಗಜ್ಜ ಅದಕ್ಕೆ ಬೆಂಕಿ ಹಚ್ಚಿದ. ಅದು ಮುಗಿಮಟ್ಟನ ಆರಾಮ್ ಕಾಸ್ಕೊಂಡ್ರಿಪ್ಪ. ಒಂದು 2-3 ತಾಸು ಉರಿದಿರ್ಬೇಕದು ದ್ಯಾಮವ್ವ. ಕಾಸ್ಕೊಂಡು ಈ ಕಡೆ ಒಬ್ಬ ಮಕ್ಕೊಂಡ, ಆ ಕಡೆ ಒಬ್ಬ ಹೋಗಿ ಮಕ್ಕೊಂಡ. ಬೆಳಿಗ್ಗೆ ಎದ್ದು ಬಂದು ಪೂಜಾರಿ ನೋಡ್ತಾನ, ದ್ಯಾಮವ್ವನ ಇಲ್ಲ ಗುಡಿಯಾಗ. ಲಬ್ ಹೋಗ್ಕೊಂಬಿಟ್ಟವ. ಊರಾಗ ನಾ ಕುಡು ನೀ ಕುಡು ಎಲ್ಲ ಜನ ಕುಡಿದ್ರು, ಏನಾಯ್ತು? ದ್ಯಾಮವ್ವನ ಇಲ್ಲ. ಎಲ್ಲೈತೋ ಏನೋ, ಯಾರು ಕದ್ಕೊಂಡು ಹೋಗಿದ್ರು ಏನೋ, ನಮ್ಮೂರು ಮರ್ಯಾದೆನ ಹೋತಂತ ಅವರೆಲ್ಲ ಹುಡುಕ್ಯಾಡತ್ತಾರ. ಅಂಗಳದಾಗ ಇಟ್ಟಿಟ್ಟ ಕೈ ಕಾಲು ಬಿದ್ದಿದ್ದು ದ್ಯಾಮವ್ವ. ನೋಡಿದ್ರು, ಯಪ್ಪ ದ್ಯಾಮವ್ವನ ಯಾರೋ ಸುಟ್ಟ ಬಿಟ್ರ ಅಂಥೇಳಿ ಆ ಕಡೆ ಈ ಕಡೆ ನೋಡಿದ್ರು. ಆ ಕಡೆ ನಾಗಲಿಂಗಜ್ಜ ಮಕ್ಕೊಂಡಿದ್ದ. ಅವ ಯಾರು ನಾಗಲಿಂಗ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಹೋದ್ರು ಅವ್ನು ಎಬ್ಸಿದ್ರು, ಇಲ್ಲಿ ಯಾರು ದ್ಯಾಮವ್ವನ ಸುಟ್ಟಾರ? ಅವ ಅಲ್ಲಿ ಶರೀಫ್ ಸಾಬ್ ಮಕ್ಕೊಂಡ ನೋಡು, ಅವನ ಸುಟ್ಟಾನಂತ ಅಂದವ. ಮತ್ತೊಟ್ಟು ಬೆಂಕಿ ಹತ್ತು. ಇಲ್ಲಿ ನಮ್ಮೂರು ನಮ್ಮ ದೇವ್ರನ್ನ ಸುಟ್ಟ ಇವ ಅಂತ ಹೇಳಿ ತಿಳ್ಕೊಂಡು ಅವ್ನು ಎಬ್ಸಿದ್ರು. ಶರೀಫಜ್ಜ ಎಂದು ಸುಳ್ಳು ಹೇಳ್ತಿದ್ದಿಲ್ಲ. ದ್ಯಾಮವ್ವನ ಯಾರು ಸುಟ್ಟಾರೋ? ಸುಟ್ಟಾವ ನಾ ಅಲ್ಪ ತಂದಿಡ ಅಂದ, ತಂದಿಟ್ಟಾನೆ, ಅವನ ಸುಟ್ಟಾನ ಅಂತವ. ಸುಳ್ಳು ಹೇಳ್ತಾನೆ, ಅವ ಸುಟ್ಟಾನಂತ. ಇಬ್ಬರು ಒಬ್ರಿಗೊಬ್ರು ಜಗಳಾಡೋದಕ್ಕೆ ಮಂದಿ ಹೌವಾರಿ ನಿಂತರು. ಕಟ್ರಲ್ಲಿ ಅವ್ರನ್ನ ಕಂಬಕ್ಕಂದ್ರೆ ಇಬ್ಬರನ್ನ ಕಂಬಕ್ಕೆ ಕಟ್ಟಿದ್ರು, ಹಾಕಿ ಬಡ್ಯಾಕತ್ರು ಇಬ್ಬರನ್ನು. ಮನಸಾ ಇಚ್ಛಾ ಬಡಿದ್ರು. ಮುಗಿತನಪ್ಪ ನಿಮ್ಮದು ಹೊಡಿದು ಅಂತಂದಂತ ನಾಗಲಿಂಗಜ್ಜ. ಒಂದು ಪೆಟ್ಟು ಅವ್ರಿಗೆ ಬಿದ್ದೇ ಇಲ್ಲ. ಎಲ್ಲ ಪೂಜಾರಿಗೆ ಹೋಗಿ ಬೀಳ್ತಿದ್ವು ಅಂತವ್. ಅವ ಪೂಜಾರಿ ಗುಡಿ ಹಿಂದೆ ಹೋಗಿ ಉಳ್ಳಾಡಕತ್ತಿದ್ನಂತ. ಇಲ್ಲಿ ಇವ್ ನೀವ್ಯಾಕೆ ಉಳ್ಳಾಡತ್ತನ? ಏನ್ರಿ ದ್ಯಾಮವ್ವ ಇವನು ಮೈ ಮ್ಯಾಗ ಬಂದ್ಗಿಂದಾಳ ಅಂತ ಊರು ಜನ. ಎಲ್ಲ ಪೆಟ್ಟು ಅವಂಗೆ ಬಿದ್ದಿದ್ದು. ಆಮ್ಯಾಗ ನಾಗಲಿಂಗಜ್ಜನ, ಯಾರು ಅದಿರಿ ಓಯಪ್ಪ ನೀವು, ಏನು ನಿಮ್ಮ ಕತೆ? ಎಷ್ಟು ಹೊಡೆದ್ರು ನಿಮಗೆ ಪೆಟ್ಟು ಬಿದ್ದಿಲ್ಲ ಅಂತಂದ್ರೆ ನೀವೇನು ಸಾಮಾನ್ಯರಲ್ಲ ಅಂಥೇಳಿ ಕೈ ಮುಗಿದ್ರಂತ. ಅವಾಗ ನಾಗಲಿಂಗಜ್ಜ ಅಂದಂತ, ನಿಮಗೆ ನಿಮ್ಮೂರು ಬೇಕಾ ಏನು ದೇವಿ ಬೇಕಾ ಅಂತ ಕೇಳಿದ್ರು. ನಮಗೆ ದ್ಯಾಮವ್ವನ ಬೇಕಂದಂತೆ ಒಬ್ಬವ ಅಂದ್ರೆ ಮುಗಿದು ಹೋತಲ್ಲಿ. ಎಲ್ಲರೂ ಅದಕ್ಕೆ ಹುಯ್ಯಿ ಅಂದ್ಬಿಟ್ರಂತೆ. ದ್ಯಾಮವ್ವ ಇರಲಿ ಅಂತ. ದ್ಯಾಮವ್ವ ಇರ್ತಾಳ, ನಿಮ್ಮೂರು ಹಾಳಾಗಿ ಹೋಗತ್ತೆ ಹೋಗಿ ಅಂದ್ಬಿಟ್ನಂತ. ಅದಕ್ಕೆ ಅಲ್ಲಿ ದ್ಯಾಮವ್ವನ ಗುಡಿ ಒಂದಳು, ಧರ್ಮಪುರ ಅನ್ನೋ ಊರಿಲ್ಲ. ಗುರುವಿನ ಮಾತಂದ್ರೆ ಭಾಳ ಗಮನ ಕೊಟ್ಟು ಲಕ್ಷ್ಯ ಕೊಟ್ಟು ಅದನ್ನು ಆಲಿಸ್ಬೇಕು. ಊರು ಬೇಕು, ಅದೊಬ್ಬ ದ್ಯಾಮವ್ವ ಬೇಕು ಅಂತ ಕೇಳಿದಾಗ ಊರು ಉಳಿದ್ರಲ್ಲೇನು ದ್ಯಾಮವ್ವ ಇದ್ದಂಗೆ. ಅದಕ್ಕೆ ಲಕ್ಷಣ ಬಂದಿಲ್ಲ ಅವ್ರಿಗೆ. ದ್ಯಾಮವ್ವನ ಬೇಕನ್ನ, ಹಂಗಾದ್ರೆ ಅದಾಳಕಿ ನೀವು ಹೋಗ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿ ಕಳ್ಸ್ಯಾನ. ಹಿಂಗೆ ಕಟ್ಟಿಗೆ ದೇವರು, ಮಣ್ಣಿನ ದೇವರು ನೀರಿಗೆ ಹೆದರ್ತ ತರ್ತೀರಿ ಅಲ್ಲ. 5 ದಿವ್ಸಕ್ಕೆ ತರ್ತೀರಿ, 11 ದಿವ್ಸಕ್ಕೆ ತರ್ತೀರಿ. ನೀವ ತರವ್ರ, ನೀವ ಹೋಗಿ ಒಗೆದು ಬರೋರು. ಅವೇನು ತಂಬ ಅಂದ ಗಣಪತಿ. ಏನು ಮೆರವಣಿಗೆ ಮಾಡ್ಕೊಂಡು ತರ್ತೀರಪ್ಪ. ಈಗಂತೂ ಅವು DJ ಗೀಜೆ ಹಚ್ಚಿರ್ತಾವು. ಮುದುಕರು ತದಕರಿದ್ದವು, ಹಾರ್ಟ್ ಗೀಟ್ ಪೇಷಂಟ್ ಇದ್ದಿದ್ದು ಅಲ್ಲೇ ಸತ್ತ ಹೋಕ್ಕವು.
ಅವನ್ನೆಲ್ಲ ಕುಣ್ಕೊಂಡು ತರ್ಕೊಂಬರ್ತೀರಿ, ಹೊತ್ಕೊಂಬರ್ತೀರಿ, ಮತ್ತು ಹನ್ನೊಂದು ದಿವ್ಸ ಇಟ್ಕೋತೀರಿ, ಮತ್ತು ಹೋಗಿ ಒಗೆದು ಬರ್ತೀರಿ. ಅವಾಗ ಗಣಪತಿ ಹೋದಂತ ಮ್ಯಾಗ ನೀರಿನ ಮಣ್ಣಿನ ದೇವರು ನೀರಿಗೆ ಕರಗ್ತಾವ, ನೀರಿಗೆ ಹೆದರ್ತಾವ. ಮ್ಯಾಗ ಹೋದಂತ ಪರಮಾತ್ಮ ಕೇಳಿದಂತ, ಏನೋ ಭೂಲೋಕಕ್ಕೆ ಹೋಗಿ ಬಂದೆಲ್ಲ, ಏನು ಕಲಿತೆ ಅಲ್ಲಿಂದ ಪಾಠ ಅಂತ ಕೇಳಿದಂತ. ಭೂಲೋಕ ಜನರ ಸವಾಸ ಸಾಕಪ್ಪ ಅಂತಂದಂತವ. ಯಾರು? ಗಣಪತಿ ಸಾಕು. ಯಾಕೋ ಅಂದಂತ. ಯಪ್ಪ ಅವ್ರದ್ದೇನು ಸುದ್ದಿ ಕೇಳ್ತಿದ್ದಿ, ಹೊರವರು ಅವರ ಎತ್ತಿ ಒಗೆಯವರು ಅವರ ಅಂತ ತಿಳ್ಕೊಂಡಂತ. ಯಾರು ನನ್ನ ಹೊತ್ತು ಮೆರೆಸ್ಯಾರ ಅವರ ನನ್ನ ಎತ್ತಿ ಹೋಗಿದ್ರೋ ಅಪ್ಪ ಬಾವ್ಯಾಗ ಅಂತ ಹೇಳಿದಂತ. ಅಂದ್ರೆ ಮಣ್ಣಿನ ದೇವರು ನೀರಿಗೆ ಹೆದರ್ತಾವೆ. ನೀವು ತಿಳ್ಕೊಂಬಿಡ್ರಿ, ನಿಮ್ಮೊಳಗಿದ್ದಂಥ ಒಬ್ಬ ದೇವ ಏನದಾನಲ್ಲ, ಅವ ನಿಮಗೆ ಪ್ರಕಟ ಆಗಬೇಕು. ಅವ ನಿರ್ಭಯನಿರಬೇಕು, ನಿರಾಭಾರಿಯಾಗಿರಬೇಕು. ನಿರಂಜನತ್ವವನ್ನು ನಾವು ಪಡ್ಕೋಬೇಕಂತಂದ್ರೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಲೋಹಗಳಿಂದ ಮಾಡಿರ್ತಕ್ಕಂಥ ದೇವರು ದೇವರಲ್ಲ. ನಲ್ಲೋಡಿ ಒಳಗೊಬ್ಬರು ಏನ್ರಿ ಉಳ್ಳಾಗಡ್ಡಿ ಹಾಕಿದ್ರು, 21 ಕೂರಿಗೆ ಹಾಕಿದ್ರಂಥವ್ರು ಉಳ್ಳಾಗಡ್ಡಿ. ಆ ಕಾಲಕ್ಕೆ ರೇಟ್ ಭಯಂಕರ ಹತ್ತು. ಬೆಂಗಳೂರಿಗೆ ಹೋಗಿ ಮಾರಿ ಬಂದರು. ಬರುವಾಗ ಒಂದು ಹೊಸ ಅಂಬಾಸೆಡರ್ ಕಾರ್ ತೊಗೊಂಬಂದ, 1 ಕಿಲೋ ಬಂಗಾರದ ಉಳ್ಳಾಗಡ್ಡಿ ಮಾಡ್ಕೊಂಬಂದಂತ. ಅದರಾಗ ದೇವ್ರ ಚಿತ್ರ ತಕ್ಕೊಂಡು ಬಂದಂತ. ಎಲ್ಲ ಜಗಲಿ ಮ್ಯಾಗ ಇದ್ದಿದ್ದು ಎಲ್ಲ ದೇವ್ರನ್ನ ತೆಗೆದು ತಿಪ್ಪಿಗೆ ಹೋಗಂದಂತ. ಉಳ್ಳಾಗಡ್ಡಿನ ನಮ್ಮ ದೇವ್ರಿನ ಅಂತ ಹೇಳಿ ತಿಳ್ಕೊಂಡು ಪೂಜೆ ಮಾಡಿದ. ವರ್ಷಗಟ್ಲೆ ಅದನ್ನು ಪೂಜೆ ಮಾಡ್ಕೊತ ಬಂದಂತ. 3 ವರ್ಷ ಬರಗಾಲ ಬಿತ್ತಂತ, ಅರ್ಧ ಉಳ್ಳಾಗಡ್ಡಿ ಹೆಚ್ಚು ಮಾರಿದ್ದಂತದ. ಅವಸರ ಬಂದರೆ ಮಾರುವ ದೈವವ. ಬಸವಣ್ಣ 12ನೇ ಶತಮಾನಕ್ಕೆ ಕೇಳ್ತಾನೆ ಈ ಮಾತನ್ನು. ನೀವು ಯಾರನ್ನ ದೇವ್ರನ್ನ ಜಗಲಿ ಮ್ಯಾಗ ಇಟ್ಟಿರಲ್ಲ, ಅವಸರ ಬಂತು ನಿಮ್ಮ ದೇವರು ಮಾರಾಟ ಆಕ್ಕವು ಅಂತ. ಅವಸರ ಬಂದರೆ ಮಾರುವ ದೈವವ. ನೀರಿಗೆ ಹೆದರು ದೇವರು, ಏನು ಬೆಂಕಿಗೆ ಹೆದರು ದೇವರು, ಮತ್ತು ಸಮಯ ಸಂದರ್ಭ ಬಂದರೆ ಮಾರಾಟ ಆಗುವಂಥ ದೇವರು. ಇವು ಯಾವುವು ಕೂಡ ನಿಜವಾಗಿ ದೇವರಲ್ಲ. ದೇವರು ಇದ್ದಾವ ಎಲ್ಲದಾನ? ನಿಮ್ಮ ಅಂತರಂಗದಾಗ, ನಿಮ್ಮ ಹೃದಯದೊಳಗೆ ದೇವರು ಅಡಿಕುಂತಾನ. ಅವನನ್ನು ನೀವು ಕಾಣಬೇಕಂತಂದ್ರೆ ಮನಸ್ಸು ಶುದ್ಧೀಕರಣ ಮಾಡಿಕೊಡ್ರಿ. ಮನಸ್ಸು ಶುದ್ಧೀಕರಣ ಮಾಡ್ಕೋಬೇಕಂದ್ರೆ ಸತ್ಸಂಗ, ಶಿವಾನುಭವ, ಮಹಾತ್ಮರ ನುಡಿಗಳನ್ನು ನಿತ್ಯವೂ ಕೇಳಬೇಕು. 3 ಹೊತ್ತು ಕಸ ಹೊಡಿತೀರಿ ನಿಮ್ಮ ಮನಿನ. ಸತ್ಸಂಗ 4 ಮಾತು ಬೆಳಿಲ್ಲ ಅಂದ್ರೆ, 4 ನುಡಿ ನಿಮಗೆ ಕೇಳಲಿಲ್ಲ ಅಂದ್ರೆ ಹೆಂಗೆ ಸ್ವಚ್ಛ ಆಗ್ಬೇಕು? ಮನಸ್ಸು ಸ್ವಚ್ಛ ಆಗೋದಿಲ್ಲ. ಹೀಗಾಗಿ ಪರಿಶುದ್ಧತೆಯಿಂದ ನೀವು ಇರಬೇಕಂತಂದ್ರೆ ನಿತ್ಯವೂ ಕೇಳಬೇಕು. ಕೇಳಬೇಕಂತ ತಿಳ್ಕೊಂಡು ಕಿವಿ ಮ್ಯಾಗಿಟ್ಟಾನ, ಮಾತಾಡೋದು ಕಡಿಮೆ ಆಗಲಿ ಅಂತ ಬಾಯಿ ಕೆಳಗಿಟ್ಟಾನ ನೋಡ್ರಿ. ಕೇಳೋದು ಹೆಚ್ಚಾಗಬೇಕು, ಅದಕ್ಕೆ ಕಿವಿ ಮ್ಯಾಗದವು. ಮಾತಾಡೋದು ಕಡಿಮೆ ಆಗಲಿ ಅಂತ ಬಾಯಿ ಕೆಳಗೈತಿ. 2 ಪಟ್ಟು ನೋಡ್ರಿ ಅಂತ 2 ಕಣ್ಣು ಕೊಟ್ಟಾನ. 1 ಪಟ್ಟು ಮಾತಾಡ್ರಿ ಅಂತ ಬಾಯಿ 1 ಕೊಟ್ಟಾನ. ಕಣ್ಣು 1 ಕೊಟ್ಟು ಬಾಯಿ 2 ಕೊಟ್ಟಿದ್ರೆ ಏನಿತ್ತ ಏನು ನಮ್ಮ ಗತಿ? 8 ಮಂದಿ ಮಾತು ಇಷ್ಟ 1 ಬಾಯಿದ್ದ 100 ಮಾತು ಮಾತಾಡ್ತೇವೆ ನಾವು ಅಲ್ಲ. ಕೈ 2 ಎದಕ್ಕೆ ಕೈ ಕೊಟ್ಟಾನ? 2 ಪಟ್ಟು ದುಡೀರಿಪ್ಪ, 1 ಪಟ್ಟು ನೀವು ಉಣ್ರಿ, ಇನ್ನೊಂದು ಪಟ್ಟು ದಾನ ಧರ್ಮ ಮಾಡಿರಿ. ಅದಕ್ಕೆ 2 ಪಟ್ಟು ದುಡಿಯೋದು. ಬದುಕಿನೊಳಗೆ 2 ಪಟ್ಟು ನಡೀರಿ. ಮಾತಾಡೋದು 1 ಪಟ್ಟು ಮಾತಾಡ್ರಿ, 2 ಪಟ್ಟು ನಡಿಬೇಕು. ನಡೆಯೋದು ಹೆಚ್ಚಾಗಬೇಕು, ಮಾತು ಕಡಿಮೆ ಆಗಬೇಕು. ನಡಿ ಇಲ್ಲದ ನುಡಿಗೆ ಎಂದೂ ಕೂಡ ಬೆಲೆ ಬರೋದಿಲ್ಲ. ನುಡಿಯೊಳಗಾಗಿ ನಡೆಯದಿದ್ದರೆ ಎಷ್ಟು ದೊಡ್ಡ 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 ತಪ್ಪಾಗಿ ಹೋಗ್ಬಿಡ್ತತಿ. ಮಾತಾಡುವಾಗ ಭಾಳ ಚಲೋ ಮಾತಾಡೋದು. ಬದುಕಿನ್ಯಾಗ ನಡೆಯುವತ್ನ್ಯಾಗ ಎಡವಿದ್ವಿ ಅಂತಂದ್ರೆ ಆ ಮಾತು ಎಂದೂ ಕೂಡ ಅರ್ಥ ಬರೋದಿಲ್ಲ. ಗಿಳಿನೂ ಮಾತಾಡ್ತಾವೆ. ನೀವೇನು ಮಾತಾಡ್ತಿರಲ್ಲ ಗಿಳಿ ಪಾಠ ಅಂಥೇಳಿ ಅಂತಾರೆ ನೋಡ್ರಿ. ಚಲೋ ತೆಂಗ ಗಿಳಿ ಪಾಠ. ದೇವ್ರನ್ನ ಕಾಣಬೇಕಂತಂದ್ರೆ ಮನಸ್ಸು ಭಾವ, ಮನಸ್ಸು ಕೇಂದ್ರೀಕೃತ ಆಗಬೇಕು. ಚಂಚಲ ಆಗಬಾರ್ದು, ಅತ್ತ ಇತ್ತ ತಿರುಗಾಡಬಾರ್ದು. ಅದನ್ನು ರಂಬಸ್ರಿ. ಅದು ರಂಬಿಸಲಿಲ್ಲ ಅಂತಂದ್ರೆ ಅದು ಬಾಗೋದಿಲ್ಲ. ಮುದ್ದು ಕೋಗಿಲೆ, ಚೆಲ್ವ ಕೋಗಿಲೆ, ಪ್ರಿಯ ಕೋಗಿಲೆ
ನಿಜಗುಂಡರು ಮನಸ್ಸನ್ನು ರಂಭಿಸ್ತಾರೆ, ರಂಭಿಸಿ ಹೇಳ್ತಾರೆ ನೋಡ್ರಿ, ಪ್ರಿಯ ಕೋಗಿಲೆ, ಮುದ್ದು ಕೋಗಿಲೆ, ಎಷ್ಟು ಚಂದ ರಂಭಿಸ್ತಾರೆ ಮನಸ್ಸನ್ನು. ಯಪ್ಪ ಎಣ್ಣ, ಬಾಬಾ, ದಾದಾ, ಕೇಳೋ ನನ್ನ ಮಾತ, ಮನಸ್ಸಿಗೆ ರಂಭಿಸಿ ಹೇಳಬೇಕು. ಇಲ್ಲಾಂದ್ರೆ ಅದು ಮಂಡತನ ಹಿಡಿತೈತಿ. ಭಾಳ ಮಂಡದನ್ರಿ. ಇವು ಮಂಡಿದ್ದಿದ್ವ ಜಸ್ಟ್ ಪಾಸ್ ಆದವರು, ಹೆಚ್ಚು ಕೇಳದೇ ಇದ್ದಿದ್ದಕ್ಕೆ ಏನು ಮಾಡ್ಯಾರ, ಮಂಡತನ ಅವ್ರಿಗೆ. ಏನರ ಒಂದು ಹಿಡಿದ್ರಂದ್ರೆ ಅದ ಅವ್ರದ್ದು. ಹಿಂಗಾಗಿ ಕಡಿಮೆ ಅಂಕ ಬಂದಾವ ಅಷ್ಟ. ಲಕ್ಷ್ಯ ಹೆಚ್ಚು ಕೊಟ್ಟಿಲ್ಲ ಅವರು, ಪಾಠದ ಕಡೆ ಲಕ್ಷ್ಯ ಹೆಚ್ಚು ಕೊಟ್ಟಿಲ್ಲ. ಹೆಚ್ಚು ಕೊಡದೇ ಇದ್ದಿದ್ದಕ್ಕೆ ಕಡಿಮೆ ಅಂಕ ತಗೊಂಡಾರ. ಯಾರ ಮೆದುಳು ದೊಡ್ಡವು ಸಣ್ಣವು ಅಂತ ಇರಂಗಿಲ್ಲ, ಎಲ್ಲರಿಗೂ ಅಷ್ಟೇ ಇರ್ತೈತಿ. ಲಕ್ಷ್ಯ ಕಡಿಮೆ ಕೊಟ್ಟಾರ ಅವರಷ್ಟೇ. ಲಕ್ಷ್ಯ ಕಡಿಮೆ ಕೊಟ್ಟಿದ್ದಕ್ಕೆ ಇಷ್ಟ ಆಗೈತಿ. ಅದಕ್ಕೆ ಪಾಠ ಹೇಳುವಾಗ, ಪ್ರವಚನ ನಡೆದಾಗ, ಪುರಾಣ ನಡೆದಾಗ ಲಕ್ಷ್ಯ ಕೊಡ್ರಿ. ಇವ್ರು ಹೆಂಗೆ ಜಸ್ಟ್ ಪಾಸ್ ಆಕ್ಕಾರಲ್ಲ, ನೀವು ಬದುಕಿನಾಗ ಎಷ್ಟು ಮಂದಿ ಜಸ್ಟ್ ಪಾಸ್ ಅದಿರೇ ಏನು? ಯಾಕಂದ್ರೆ ನಾವು ಲಕ್ಷ್ಯ ಕಡಿಮೆ ಕೊಟ್ಟೇವಿ. ಲಕ್ಷ್ಯ ಕಡಿಮೆ ಕೊಟ್ಟಿದ್ದಕ್ಕೆ ಕಡಿಮೆ ಅಂಕ ಅವ್ರಿಗೆ ಬಂದಾವು. ನಾವು ಒಂದಿಲ್ಲ ಒಂದು ರೀತಿಯಿಂದ ಕಡಿಮೆ ಅಂಕ ತೊಗೊಂಡವ್ರ ಅದೇವಿ. ಪ್ರಪಂಚಕ್ಕೆ ಹೆಚ್ಚು ಲಕ್ಷ್ಯ ಕೊಟ್ಟೇವಿ, ಪರಮಾರ್ಥಕ್ಕೆ ಕಡಿಮೆ ಲಕ್ಷ್ಯ ಕೊಟ್ಟೇವಿ. ಹೀಗಾಗಿ ಸಂತರಾಗಲಿಕ್ಕೆ ಆಗಿಲ್ಲ. ಇನ್ನು ಸಂತ ಆಗಬೇಕಂದ್ರೆ ಸ್ವಂತ ಇರಬೇಕವ. ಒಬ್ಬ ಸಂತ ಆಗಬೇಕಂದ್ರೆ ಅವ ಸ್ವಂತ ತಯಾರಾಗಬೇಕು. ಇವ್ರು ಹೇಳಿದ್ರಿಂದ ಸಾಧ್ಯ ಆಗೋದಿಲ್ಲ. ಸಂತ ಆಗಬೇಕಂದ್ರೆ ಇನ್ಫ್ಲೂಯೆನ್ಸ್ ಇಲ್ಲಲ್ಲಿ. 4 ಮಂದಿಗೆ ಹೇಳಿ ಇವನು ಸಂತ ಅಂತ ಕರೀರಿಪ್ಪ ಇನ್ನು ಮ್ಯಾಗ ಅಂತಂತ ಯಾರು ಅಂದಾರನ ಇಲ್ಲ. ಅವನು ಸ್ವಂತ ಆಗಬೇಕು. ಅವನ ನಡೆ, ನುಡಿ, ಆಚಾರ, ವಿಚಾರ ಅವ ದೊಡ್ಡವ ಅಂತ ಹೇಳಿಕೊಡ್ತಾವ. ಅವ ದೊಡ್ಡವ ಅಂತ ಹೆಂಗೆ ಗುರುತಿಸ್ತೀರಿ ನೀವು? ಅವನ ನಡೆಯಿಂದ, ಅವನ ನುಡಿಯಿಂದ. ಎಷ್ಟು ಚಂದ ಹೇಳ್ತಾನೆ ಬಸವಣ್ಣ, ಮುಗಿದ ಕೈ ಬಾಗಿದ ತಲೆಯಾಗಿರಿಸು. ಅಧ್ಯಾತ್ಮದ ಮೊದಲ ಮೆಟ್ಟಿಲೇನೆಂದ್ರೆ ಕೈ ಮುಗಿದಿರಬೇಕು, ತಲೆ ಬಾಗಿರಬೇಕು. ಯಾವುದು ಬಾಗ್ತತಿ ಅದು ಬಾಳ್ತತಿ, ಬಾಳಿದ್ದ ತಾಳ್ತತಿ, ತಾಳಿದ್ದ ಉಳಿತೈತಿ, ಉಳಿದದ್ದ ಬೆಳಿತೈತಿ ಅಂತ ಹೇಳ್ಯಾನ. ಯಾವುದು ಉಳಿತೈತಿ ಅದ ಬೆಳಿತೈತಿ. ಹಂಗಂದ್ರೆ ತಾಳ್ಮೆ ಮುಖ್ಯ ಆಕತಿ. ತಾಳ್ಮೆ ಮುಖ್ಯ ಆಗ್ತತಿ. ಹೆಣ್ಮಕ್ಳಿಗೆ ತಾಳ್ಮೆ ಹೆಚ್ಚು, ಸಹನೆ ಹೆಚ್ಚು. ಹೆಣ್ಮಕ್ಳಿಗೆ ತಾಳ್ಮೆ ಹೆಚ್ಚೈತೆ ಅಂತ ಹೇಳಿ ತಿಳ್ಕೊಂಡು ತಾಳಿ ಕುತ್ತಿಗೆ ಕಟ್ಕೊಂಡವು. ಯಾಕಂದ್ರೆ ಕೈಯಾಗಿ ಹಿಂಗೆ ಬ್ರೆಸ್ಲೆಟ್ ಕಟ್ಕೊಂಡು ಹಂಗೆ ಕಟ್ಕೊಳಕ್ಕೆ ಕಟ್ರಿ ತಾಳಿ ಅಂತ ಅನ್ನಕ್ಕೆ ಬರ್ತಿದ್ದಿಲ್ಲ. ಹಂಗಿಲ್ಲ. ನಮ್ಮ ಹಿರಿಯರು ಏನು ಮಾಡ್ಯಾರ ನೋಡುವ, ಈ ಮನೆ ದೀಪ ನೀನು, ಇನ್ನೊಂದು ಮನೆ ಬೆಳಗಾಕ್ಕೆ ಹೊಕ್ಕಿದಿ, ಅಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಕುತ್ತಿಗೆ ಮಠ ಬರೋ ಮಠ ತಾಳ್ಕೊ. ಅದಕ್ಕೆ ತಾಳಿ ಕುತ್ತಿಗೆ ಕಟ್ಟ್ಯಾರ ನೋಡ್ರಿ. ಒಂದು ಸಂಕೇತ ಐತೆ ಅದ್ರೊಳಗೆ. ತಾಳ್ಮೆ ಹೆಚ್ಚಾಗಬೇಕು. ಬದುಕಿನಾಗ ತಾಳ್ಮೆ ಹೆಚ್ಚಾಗಬೇಕು. ಎಂಥ ಕಷ್ಟದ ಸಂದರ್ಭ ಬಂದರೂ ಕೂಡ ಮಿತಿ ಮೀರಬೇಡ್ರಿ, ಅತಿ ಆಗಬಾರ್ದು. ಮಿತಿ ಮೀರಬೇಡ್ರಿ, ಎಂದೂ ಕೂಡ ಅತಿ ಆಗಬಾರ್ದು. ಮಿತಿ ಮೀರಿದ್ರೆ, ಯಾವುದರ ಅತಿ ಆದ್ರೆ ಅದು ಒಡೆದು ಹೋಗತ್ತೆ. ಬದುವು ಹಾಕ್ಯಾರ, ಹೆಚ್ಚು ಮಳೆ ಆದ್ರೆ ಬದುವ ಒಡೆದು ಹೋಗತ್ತೆ. ಹೆಚ್ಚು ಮಳೆ ಅತಿ ಆತಂದ್ರೆ ಒಂದು ಹಂತಕ್ಕಾದ್ರೆ ಬದುವು ಇದ್ದಂಗೆ ಇರ್ತೈತಿ. ನೀರು ಹಂಗೆ ಇಂಗ್ತಾವು, ಬದುಕು ಬೆಳೆ ಚೆಂದಾಗೆ ಬರ್ತೈತಿ. ಹಂಗೆ ಜೀವನದೊಳಗೆ ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯಿಂದ ಸ್ವೀಕಾರ ಮಾಡಿರಿ, ತಾಳ್ಮೆಯಿಂದ ಇರ್ರಿ, ತಾಳ್ಮೆಯನ್ನು ರೂಢಿಸ್ಕೊಳ್ರಿ. ಅಪವಾದಗಳು, ಅವಮಾನಗಳು ಯಾರಿಗೆ ಬಿಟ್ಟಾವು ಹೇಳ್ರಿ ನೋಡೋನು? ಈ ಜಗತ್ತಿನೊಳಗೆ ಯಾರಿಗೂ ಬಿಡಲಿಲ್ಲ. ನಮ್ಮ ಮಗಳೊಬ್ಬಕ್ಕೆ ಹಾಡಿದ್ಲು, ಎಷ್ಟು ಚಂದ ಹಾಡಿದ್ರು. ರಾಮನ ಬಗ್ಗೆ ಹಾಡಿದ್ಲು. ರಾಮ, ನನಗೆ ಎಂಥ ಸಹನೆ ಕೊಡು ಅಂತಂದ್ರೆ ನಿನ್ನಷ್ಟು ಸಹನೆ ಕೊಡು ನನಗೆ. ನಾ ಕಷ್ಟ ಕೊಡಬೇಡ ಅಂತ ಹೇಳಂಗಿಲ್ಲ, ಕಷ್ಟವನ್ನು ಇಷ್ಟದಿಂದ ಸ್ವೀಕಾರ ಮಾಡುವಂಥ ಸಹನೆಯನ್ನು ನನಗೆ ಕೊಡು. ನಿನ್ನಷ್ಟು ಸಹನೆ ಕೊಡು. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಎಷ್ಟು ಬೇಕು? ನಿನ್ನಷ್ಟು ಇರಲಿ ಅಂತ. ಎಷ್ಟು ಸಹನೆ ಇತ್ತು ರಾಮಗೆ? 16 ಕಾಲು ಸಂಪನ್ನಾಗಿದ್ದ, 16 ಗುಣಗಳನ್ನು ಅಳವಡಿಸ್ಕೊಂಡಿದ್ದ. ನಿನ್ನೆ ಶಿವಣ್ಣ ಒಂದು ಮಾತು ಹೇಳಿದ, ಮರ್ಯಾದ ಪುರುಷೋತ್ತಮ. ರಾಮನ ಹೆಸರು ಹೇಳಿದ್ರೆ ಶಕ್ತಿ ಬರ್ತೈತೆ ಅಂತ ಹೇಳಿದ್ರು. ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತದು. ಯಾರು ರಾಮ್ 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 ಅನ್ಕೊಂತಿರ್ತಾರ ಅವ್ರು ಆರಾಮಾಗೇ ಇರ್ತಾರಂತ. ಯಾರು ರಾಮನನ್ನು ನೆನೆಸ್ತಾರ ಅವ್ರು ಆರಾಮಾಗೇ ಉಳಿತಾರಂತ, ಆರಾಮ್ ಇರ್ತಾರ. ಯಾಕಂದ್ರೆ ಭಾರ ಯಾರ ಮ್ಯಾಗ ಐತಿ?
ಭಾರ ಯಾರ ಮ್ಯಾಗ ಹಾಕಾತ್ತೀರಿ ನೀವು? ರಾಮನ ಮ್ಯಾಗ. ಅವನ ಮ್ಯಾಗ ಭಾರ ಹಾಕಿದ್ರೆ ನೀವು ಹೆಂಗಿರಬೇಕು? ಈಗ ನಿಮ್ಮಪ್ಪ ಇದ್ದಾಗ ಅವನೇ ಹಿರೇತನ ಮಾಡೋ ಹೊತ್ನ್ಯಾಗ ಯಾರು ನಿಮ್ಮನ್ನ ಗಣಪತಿ ಪಟ್ಟಿ ಕೊಡ್ಬೇಕ್ರಿ ಅಂತ ಬಂದ್ರಂದ್ರೆ ನಮ್ಮಪ್ಪ ಅದನಪ್ಪ ಅವ್ನು ಕೇಳೋದು ಅಂದ್ರೆ ಭಾರ ಯಾರ ಮ್ಯಾಗ ಹಾಕ್ತೀರಿ? ಅವ್ನ ಮ್ಯಾಗ ಹಾಕಿಬಿಡ್ತಾರೆ. ಹಂಗೆ ರಾಮನ ಮ್ಯಾಗ ಭಾರ ಹಾಕಬೇಕು. ಅವನ ಮ್ಯಾಗ ಭಾರ ಹಾಕಿದ್ರೆ ನೀವು ಆರಾಮಿರಕ್ಕೆ ಸಾಧ್ಯ ಐತಿ. ಒಂದು ವಿಮಾನ ಹೊಂಟಿತ್ತು. ವಿಮಾನದೊಳಗೆ ಎಡಕ್ಕೆ ಒಬ್ಬ ಸನ್ಯಾಸಿ ಕುಂತಿದ್ದಂತ, ಬಲಕ್ಕೆ ಒಬ್ಬಕ್ಕೆ ಮುದುಕಿ ಕುಂತಿದ್ಲಂತ, ನಡು ಒಬ್ಬ ಹುಡುಗ ಕುಂತಿದ್ನು. ಸಾಧಾರಣ ಹುಡುಗ ಕೂತಾನೆ. ವಿಮಾನ ಹಾರ್ತಾ ಹಾರ್ತಾ ಆಕಾಶದ ಎತ್ತರಕ್ಕೆ ಹೋತು ನಡಗಾಕ್ ಚಲುವಾಗಿಬಿಡ್ತು ವಿಮಾನ. ಅವ ವಿಮಾನ ಹೊಡ್ಯಾವ ಹೇಳಿದಂತ, ಪೈಲಟ್ ಹೇಳಿದಂತ, ಇವು 2 ಇಂಜಿನ್ ಆಫ್ ಆಗತ್ತಾವ. ವಿಮಾನಕ್ಕೆ 2 ಇಂಜಿನ್ ಇರ್ತಾವೆ. ಆಫ್ ಆಗತ್ತಾವು. ಮುಂದೆ ಹೊಕ್ಕತ್ತೆ ಬಿಡ್ತೈತೆ ಗೊತ್ತಿಲ್ಲ ವಿಮಾನ, ಆದ್ರೆ ನಿಲ್ಲಾಕತ್ತೈತಿ. ಇದು ನಿಮ್ಮ ದೇವ್ರನ್ನ ನೀವು ನೆನೆಸ್ಕೊಂಬಿಡ್ರಿ ಅಂದ್ಬಿಟ್ನಂತವ್. ಅಂದ್ರೆ ಇದು ಭಾಳ ನಿಲ್ಲೋದಿಲ್ಲ, ನಿಮ್ಮ ದೇವ್ರ ನೀವು ನೆನೆಸ್ಕೊಂಬಿಡ್ರಿ ಅಂದ್ಬಿಟ್ನಂತವ್. ಮುದುಕಿ ಎದಿ ಬಡ್ಕೊಂತಂತ, ಅಯ್ಯ ದೇವ್ರ ಮ್ಯಾಗರ ಕರ್ಕೋ ಕೆಳಗರ ಕರ್ಕೋ ಅನ್ನಕತ್ತಂತವ್. ಅವು ಸನ್ಯಾಸಿ ಕುಂತಾವ, ಮುದುಕಿ ಹಂಗ್ಯಾಕಂತಿ, ಮ್ಯಾಗ ಕೆಳಗೆ ಯಾಕೆ ಹಂಗ್ಯಾಕನ್ನತ್ತಿ? ಇಲ್ಲಯ್ಯಪ್ಪ, ನಮ್ಮ ಯಜಮಾನ್ರ ತೀರ್ಕೊಂಡ್ರೆ ಅವ್ರ ಮ್ಯಾಲೆ ಅದಾರ, ಅಲ್ಲಾರ ಹೊಕ್ಕೇನಿ, ಮಕ್ಳು ಮರ್ಯಾದವ ಇಲ್ಲ ಕೆಳಗರ ಹೊಕ್ಕೇನಿ ಅಂತಂದ್ಲಂತ. ಮ್ಯಾಗರ ಕರ್ಕೋ ಕೆಳಗರ ಕರ್ಕೋ ಅನ್ಲಂತ ಮುದುಕಿ. ಇವ ಸನ್ಯಾಸಿ ಅಂದಂತ, ಯಪ್ಪ 20 ಮಠ ಕಟ್ಟೇನಿ, ಮರಿ ಮಾಡಿಲ್ಲ, ನನ್ನ ಗತಿ ಏನು ಅಂತ ಅನ್ನಕತ್ನಂತ. ಆದ್ರೆ ಆ ಹುಡುಗ ಆರಾಮ್ ಕುಂತಿದ್ನಂತ. ಆರಾಮ್ ಕುಂತ ಹಾಡು ಹೇಳ್ಕೊಂತ ಕುಂತನಂತವ. ಸನ್ಯಾಸಿ ಮತ್ತು ಮುದುಕಿ ಇಬ್ಬರು ಬೆಕ್ಕಸ ಬೆರಗಾದ್ರಂತ. ಹುಡುಗನ ಕಡೆ ನೋಡಿದ್ರು. ಏನಲ್ಲೇ ತಮ್ಮ, ಎಲ್ಲ ಸರ್ವಸಂಗ ಪರಿತ್ಯಾಗಿ ನನಗೆ ಇಷ್ಟು ಸಂಕಟ ಆಗತ್ತತಿ, ಎಲ್ಲ ಆಗಿ ಹೋಗಿರ್ತಕ್ಕಂಥ ಮುದುಕಿಗೆ ಸಂಕಟ ಆಗತ್ತತಿ, ನೀನು ಬಾಳಿ ಬದುಕಬೇಕಾಗಿರ್ತಕ್ಕಂಥವು ನೀನು ಆರಾಮ ಕುಂತಿಯಲ್ಲೋ ಹೆಂಗ ಅಂತ ಕೇಳಿದ್ರಂತವು. ಅವಾಗ ಹುಡುಗಂದಂತ, ವಿಮಾನ ಹೊಡ್ಯಾವ ನಮ್ಮ ಅಪ್ಪ ಅದನ್ರಿ, ನಾನ್ಯಾಕೆ ಚಿಂತೆ ಮಾಡಲಿ ಅನ್ನಂತ. ಯಾರ ಮ್ಯಾಗ ಹಾಕಬೇಕು? ಗುರುವಿನ ಮ್ಯಾಗ ಭಾರ ಹಾಕೋದು, ರಾಮನ ಮ್ಯಾಗ ಭಾರ ಹಾಕಬೇಕು, ನೀವು ಆರಾಮಿರ್ಬೇಕು. ಹಿಂಗೆ ಅವರು ಹುಡುಗರು ಏನು ಮಾಡ್ಯಾರ, ಗುರುಗಳ ಮ್ಯಾಗ ಭಾರ ಹಾಕಿಬಿಟ್ಟಾರ. ಅದಕ್ಕೆ ಅವ್ರು ಜಸ್ಟ್ ಪಾಸ್ ಆಗ್ಯಾರ ಅಷ್ಟೇ. ಹೆಂಗಾರ ಅಲ್ಲಿ ನಮ್ಮ ಮಾಸ್ತರ್ ಪಾಸ್ ಮಾಡ್ತಾರೆ, ಹೆಂಗಾರ ಅಲ್ಲಿ ನಾವು ದಾಟ್ತೇವೆ ಇದ್ರಾಗಿಂದ ಅಂಥೇಳಿ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುಂದೆ ಸಮಾಜ ನಡೆಸೋರು ಇವರು. ಸಮಾಜ ಮುಂದೆ ಅವ್ರ ಕೈಯಾಗ ಸಿಗ್ತೈತಿ. ಆಗಲ್ಲ ಹೇಳಿದ್ನಲ್ಲ, ಇಡೀ ಸಮಾಜದ ವ್ಯವಸ್ಥೆ ಅವ್ರ ಕೈಯಾಗ ಸಿಗ್ತೈತಿ. ಅವ್ರು ನಡ್ಸ್ಕೊಂಡು ಹೋಗ್ತಾರೆ, ಅವ್ರು ತೂಗಿಸ್ಕೊಂಡು ಹೋಗ್ತಾರೆ. ಈಗ ಅದರ ತಾಲೀಮ್ ನಡೆಸ್ಯಾರ ಅಷ್ಟವ್ರು. ಅಂಕದ ಕಡೆ ಗಮನ ಕೊಡಬೇಡ್ರಿ, ಅಂಕಣದ ಕಡೆ ಗಮನ ಕೊಡ್ರಿ. ಸಂಖ್ಯೆ ಕಡೆ ಎಂದೂ ಕೂಡ ಗಮನ ಕೊಡಬೇಡ್ರಿ, ಸತ್ವದ ಕಡೆ ಗಮನ ಕೊಡ್ರಿ. ಸಂಖ್ಯೆ ಮುಖ್ಯ ಆಗೋದಿಲ್ಲ. 625ಕ್ಕೆ 625 ತೊಗೊಂಡವನ್ನ ಮೊನ್ನೆ ನಮ್ಮ ಕುಂದಗೋಳ ಸ್ವಾಮಿಗಳು ಅಲ್ಲೇ ಕುಂದಗೋಳದೊಳಗೆ 625ಕ್ಕೆ 625 ತೊಗೊಂಡ ನಾವು ಸನ್ಮಾನ ಮಾಡಿದ್ರು. ಅವನು ನನಗೆ ಇಷ್ಟು ಆಶ್ಚರ್ಯ ಆಯ್ತು. ಕನ್ನಡದಾಗ ಒಂದು ಕೊಂಬರ್ ತಪ್ಪಿರಕ್ಕಿಲ್ಲ, ಒಂದು ಒತ್ತರ ಹೋಗಿರಕ್ಕಿಲ್ಲ. ಅಂದ್ರೆ ಅಟ್ಟು ಕಟ್ಟು ಕೊಟ್ರೆ ನಮ್ಮ ಕಣಿವೆ ಮೇಡಮ್ ಕುಂತಾರು, ನಾನು ಇಂಟರ್ನಲ್ 20ಕ್ಕೆ 20 ಕೊಟ್ರೆ ಬೈತಿದ್ರು ನನ್ನವರು. ಅಲ್ರಿ ಅವ್ರು ಒಂದು ವಾಕ್ಯರ ತಪ್ಪಿರಕ್ಕಿಲ್ಲ, 20ಕ್ಕೆ 20 ಕೊಟ್ಟಿರಲಿಲ್ಲ. ಇಲ್ರಿ ನಮ್ಮ ಕೃಪೆಯಿಂದ ಒಂದಿಟ್ಟು ಮುಂದರ ಹೋಲಿ ಹೇಳೋ ಅಂತೇಳಿ. ಹಿಂಗೆ ಕೃಪಾಂಕದಿಂದ ಬಂದಿರ್ತಾರೆ ಕೆಲವು ಮಂದಿ. ಆದರೆ ಇವ್ರು ಮಾತ್ರ ಪ್ರಾಮಾಣಿಕರಂತ ನಾ ಅಂತೀನಿ. ಯಾಕಂತಂದ್ರೆ ಕೃಪೆ ಇಲ್ಲ ಅವರಿಗೆ. ಅವಾಗ ಕೃಪೆ ಆದರೂ ಜಸ್ಟ್ ಪಾಸ್ ಆಗಿವೆ ನಾವು. ಆದರೆ ಸಮಾಜವನ್ನು ಅವ್ರು ಮುಂದೆ ನಡೆಸ್ತಾರೆ. ಭಾವ ಶುದ್ಧ ಆಕತ್ತೆ ಅವ್ರದ್ದು, ಮನಸ್ಸು ಶುದ್ಧೀಕರಣ, ಸ್ವಚ್ಛ ಅವ್ರು ನೇರವಾಗಿ ಮಾತಾಡ್ತಾರೆ. ಹಿಂದೆ ಮುಂದೆ ಗಿಳಿಪಾಠ ಇರಂಗಿಲ್ಲ ಅವ್ರಿಗೆ. ಗಿಳಿಪಾಠ ಒಪ್ಪಿಸ್ದಂಗೆ ಬಾಯ್ಪಾಠ ಒಪ್ಸಂಗಿಲ್ಲ ಅವ್ರು. ಹುಡುಗರು ಒಪ್ಸಕ್ಕೆ ಬರೋಂಗಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅವರು ಬಾಯ್ಪಾಠ ಮಾಡೋಂಗಿಲ್ಲ ಅವ್ರು. ಈಗಿನ ಸಾಲರ ಹೆಂಗೆ ಬಾಯ್ಪಾಠ ಯಾಕೆ ಮಾಡ್ತೀರಿ ಅಂತ ನಾನು ಹೆಚ್ಚು ಬಾಯ್ಪಾಠ ಮಾಡಿಸ್ಬೇಡ್ರಿ. ಪ್ರಕೃತಿ ಒಳಗೆ ಅವ್ರು ಕರ್ಕೊಂಡು ಹೋಗ್ರಿ. 4 ಗೋಡೆಗಳ ಮಧ್ಯೆ ಶಿಕ್ಷಣದ ವ್ಯವಸ್ಥೆ ಏನೈತಲ್ಲ ಅಷ್ಟು ಸರಿ ಇಲ್ಲ. ಗುರುಕುಲ ಪದ್ಧತಿ ಬರಬೇಕು. MS ಪಾಟೀಲ್ ಇದ್ರಾಗ ಮುದುಕರಾಗಿ ಹೋಗ್ಯಾರ ಅವರು. ಗುರುಕುಲ ಪದ್ಧತಿ ಬರ್ಬೇಕಂತ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, 8 ವರ್ಷದ ಮಟ್ಟ ಹುಡುಗರಿಗೆ ಒಟ್ಟ ಶಿಕ್ಷಣ ಕೊಡಬಾರ್ದು. ಈಗ 3 ವರ್ಷ 10 ತಿಂಗಳಾಗಿರೋದಲ್ಲ ಹೋಗಿ ಒಗದು ಬಂದಿರ್ತಾವಲ್ಲ ಕಿಂಡರ್ ಗಾರ್ಟನ್ ಸ್ಕೂಲ್ನ್ಯಾಗ. ಆ ತಂದೆಗೆ ತಾಯಿಗೆ ಬೇಸರಾಗಿರ್ತಾವನು ಮಕ್ಕಳು ಹೋಗಿ. ಯಾಕಂದ್ರೆ ಇವರು ಅಪ್ಪ ಅವನು ಬಿಟ್ಟು ಬೇರೆ ಆಗಿರ್ತಾವೆ. ಮುದುಕರು ಎತ್ಗೋರು ಇರೋದಿಲ್ಲ ಮನ್ಯಾಗ. ನಾನ್ರ ಎಟ್ಟಂತ ಎತ್ಕೊಲಿ ತಗೋ ಅಂತ ಅಕ್ಕಿ ಕೊಡ್ತಾಳೆ.
ಸಾಕಾಗೈತಿ ಇವನ ಸಂಬಂಧ ಅಂಥೇಳಿ ಅವ ತಂದು ಕೊಡ್ತಾನೆ. ಹಿಂಗೆ ಹೋಗಿ ಎರಡೂ ಬ್ಯಾಸರಾಗಿ ಕಿಂಡರ್ ಗಾರ್ಟನ್ಯಾಗ ಹೋಗೋದು ಬಂದಿರ್ತಾವೆ. 8 ವರ್ಷದ ಮಟನೂ ಅಕ್ಷರ ಅಭ್ಯಾಸ ಆಗಬಾರ್ದು. 8 ವರ್ಷ ಬರೀ ಆಟ ಆಡ್ಬೇಕು ಹುಡುಗರು. 1-8 ಆಟ, ಜನಪದರು ಹೇಳುವಂಥದ್ದು. 1-8 ಆಟ, 2-8 ಪಾಠ. 8ನೇ ವಯಸ್ಸಿನಿಂದ 16ನೇ ವಯಸ್ಸಿನ ಮಟ್ಟ ಮಾತ್ರ ಕಲಿಬೇಕು ಹುಡುಗರು. 16ನೇ ವಯಸ್ಸಿನ ನಂತರ ಅವ್ರನ್ನ ಕಲಿಸಬಾರ್ದು ಎಂದು. ಶಿಕ್ಷಣ ಮುಗೀತಲ್ಲಿಗೆ, 16ನೇ ವಯಸ್ಸಿಗೆ ಶಿಕ್ಷಣನ ಮುಗೀತು. 40 ವರ್ಷ ಇನ್ನು ಈ ಕೆಲವು JNU ಯೂನಿವರ್ಸಿಟಿಯಾಗ 40-45 ವರ್ಷದ ಮಟ್ಟ ಕಲಿತಾನೆ ಅದಾರ ಅವ್ರು. ಇನ್ನೂ ಅರ್ಧ ಆಯುಷ್ಯಲ್ಲೇ ಹೋಗಿರ್ತೈತೆ ಅವರು. 16ನೇ ವಯಸ್ಸಿಗೆ ಕಲಿಯೋದು ಮುಗಿಬೇಕು. 1-8 ಆಟ, 2-8 ಪಾಠ, 3-8 ನೋಟ ಅಂತ ಹೇಳ್ತಾನೆ. ನೋಟ್ ಅಂದರೆ ದೇಶ ಸುತ್ತಾಕ್ ಬಿಟ್ಟು ಬಿಡ್ಬೇಕು ಅವರು. ರೊಕ್ಕ ಕೊಡಬೇಕು, ಖರ್ಚಿಗೆ ಸ್ವಲ್ಪ ಪ್ರಮಾಣದ. ಹೆಚ್ಚು ಖರ್ಚು ಮಾಡಿದ್ರೆ ಭಿಕ್ಷೆ ಬಿಡೋಂಗೆ ಆಗ್ಬೇಕವ. ಅಷ್ಟ ರೊಕ್ಕ ಕೊಡಬೇಕು, ಹೊಳ್ಳಿ ಬಂದು ಮುಟ್ಟುವಷ್ಟು ಕಳಿಸಿ ಬಿಡ್ಬೇಕು. ಕೋಶ ಓದಿದ ನೆಕ್ಸ್ಟ್ ಏನು ಮಾಡ್ಬೇಕವ? ದೇಶ ಸುತ್ತಬೇಕು. ಜನರಲ್ ನಾಲೆಜ್ ತಾನ ಬರ್ತದೆ. ಲಾರಿ ಕ್ಲೀನರ್ ಇರ್ತಾರಲ್ಲ, 4 ಭಾಷೆ ಮಾತಾಡ್ತಿರ್ತಾನವ. ಯಾವ ಯೂನಿವರ್ಸಿಟಿಗೆ ಹೋಗಿರೋದಿಲ್ಲ ಅವ. 4 ಭಾಷೆ ಬರ್ತಿರ್ತಾವ ಅವ್ರಿಗೆ. ಅವು ಸಾಲಿ ಹಿಂದೂ ಹೋಗಿರೋದಿಲ್ಲ, ಮುಂದೂ ಹೋಗಿರೋದಿಲ್ಲ. ಇವು ನಮ್ಮ ಹುಡುಗರಿಗೆ ಹಿಂದಿ ಬರೋಂಗಿಲ್ಲ, ಇಂಗ್ಲೀಷ್ ಬರೋಂಗಿಲ್ಲ, ಸಾಕಾಗಿ ಹೋಗ್ತೀವಿ. 10th ಬರೋ ಮಟ್ಟ ಇವ್ರಿಗೆ ಬೇಕಾದಂಗೆ ಹೇಳ್ರಿ, ನೀವು ಬರೋದೇ ಇಲ್ಲ ಅವ್ರಿಗೆ. ಭಾಷೆ ಪಠ್ಯದಕ್ಕಿಂತ ಅಂಕಣದೊಳಗೆ ಹೆಚ್ಚು ಸಿಗ್ತೈತಿ, ಅಂಗಳದೊಳಗೆ ಹೆಚ್ಚು ಸಿಗ್ತೈತೆ ಅಂತ ಭಾಷೆ. ಒಬ್ರಿಗೊಬ್ರು ಮಾತಾಡ್ತಿರ್ತಾರಲ್ಲ, ಅವ್ರು ಕೇಳಿ ಕೇಳಿ ಅವ್ನು ಕಲ್ತು ಬಿಡ್ತಾನೆ. ಲಾರಿ ಹಿಂದೆ ತೊಗೋಬೇಕಂದ್ರೆ ಆಂದೆ ಅನ್ನಬೇಕವ, ಮುಂದೆ ಹೋಗಂದ್ರೆ ಜಾಂದೆ ಅನ್ನಬೇಕವ. ತಾನ ಬರ್ತೈತೆ ಭಾಷೆ ಅದು. ಹಿಂಗೆ ಭಾಷೆ ಕಲಿಬೇಕು. 1-8 ಆಟ, 2-8 ಪಾಠ, 3-8 ನೋಟ, 4-8 ಕೂಟ. ಎಷ್ಟು ವಯಸ್ಸಾತು ಮದುವೆ ಮಾಡ್ಬೇಕಂದ್ರೆ? ಇಡೀ ದೇಶ ಸುತ್ತಿ ಬಂದ ಮ್ಯಾಗ ಅವ್ನು ಮದುವೆ ಮಾಡಬೇಕು. ಮದುವೆ ಆತು, ಕೂಟ ಆದ್ಮ್ಯಾಗ ಮತ್ತು ಮಕ್ಕಳ ಆಟ, ಮಕ್ಕಳಾದ್ಮೇಲೆ ಮತ್ತೆ ಹೊಳ್ಳಿ ಸನ್ಯಾಸ. ಮೊದಲ ಸನ್ಯಾಸ ಅಲ್ಲ, ಮೊದಲ ಸನ್ಯಾಸತ್ತು ಕೊಡಬಾರ್ದು. ಪ್ರಪಂಚ ಸರಿಯಾಗಿ ಮಾಡಿದ್ರೆ ಮಾತ್ರ ಪರಮಾರ್ಥ ಮಾಡಕ್ಕೆ ಬರ್ತೈತಿ. ಇದ್ರಾಗ ಬರೀತಾರೆ ಅವ್ರು ದಾಸಬೋದ್ದಾಗ, ಪ್ರಪಂಚ ನೇಟ್ಕರಾವ ಮಗ ಪರಮಾರ್ಥ. ಪ್ರಪಂಚ ಯಾರು ನೀಟ್ ಮಾಡಕ್ಕೆ ಬರ್ತೈತಿ ಅವ್ರು ಸನ್ಯಾಸಿ ಆಗಕ್ಕೆ ಬರ್ತೈತೆ ಅಂತ. ಮೊದಲ ಸನ್ಯಾಸಿ ಆಗಿ ಮತ್ತೆ ಅದು ಕೆಡವಂಗಿಲ್ಲ ಭಜಿನಿ. ಮೊದಲ ಪ್ರಪಂಚ ಮಾಡಬೇಕು, ಆ ನಂತರ ಅವನು ಪರಮಾರ್ಥಕ್ಕೆ ಕೊಡಬೇಕು. ಅಂದ್ರೆ ಅವ ಉಂಡು ಉಪವಾಸಿ ಆಗಬೇಕು, ಬಳಸಿ ಬ್ರಹ್ಮಚಾರಿ ಆಗಬೇಕು. ಈ ದೇಶದ ಮೂಲ ಸಂಸ್ಕೃತಿ. ಮೂಲ ಸಂಸ್ಕೃತಿ ಅಂದ್ರೆ ಮೊದಲ ಪ್ರಪಂಚನೇ ಇರಬೇಕು, ನಂತರ ಅವ ಪರಮಾರ್ಥಿಕನ ಆಗಬೇಕು. ಹಿಂಗೆ ಯಾರು ಬರ್ತಾರ ಕೊನೆಗೆ ಅವ ವಾನಪ್ರಸ್ಥ ಆಗಕ್ಕೆ ಸಾಧ್ಯ. ವನದೊಳಗಿರ್ತಾನೆ, ಧ್ಯಾನ ಮಾಡ್ತಾನೆ. ಒಂದು ದಿವಸ ಅಲ್ಲೇ ಎಲ್ಲೋ ಶರೀರ ಒಂದು ಬಿದ್ದು ಹೋಗತಿ, ಪ್ರಾಣಿ ಪಕ್ಷಿಗಳು ತಿಂದು ಹೋಗಿಬಿಡ್ತಾವು. ಉಳಿದದ್ದು ಹಣಗಲ ಮಾಡಬಾರ್ದು. ಸಮಾಧಿ ಕಟ್ಟಿದ್ರಿ ಮಠ ಕಟ್ಟಬೇಕಾಗತ್ತೆ. ಒಂದು ಸಮಾಧಿ ಬಂತು ಮಠ ಬೇಕು, ಒಂದು ಗೋರಿ ಬಂತು ದರ್ಗಾ ಬೇಕು, ಒಂದು ಪೆಟ್ಟಿಗೆ ಇಟ್ರಿ ಚರ್ಚ್ ಕಟ್ಟಬೇಕಾಗತ್ತೆ. ಎಷ್ಟಂತ ಕಟ್ಟವ್ರು ನೀವು ಇನ್ನೆಲ್ಲ. ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ, ಬಯಲಿಗೆ ಬನ್ನಿ, ಬಯಲಿಗೆ ಬನ್ನಿ, ಆಲಯ ತೊರೆದು ಬಯಲಿಗೆ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬಯಲೊಳಗೆ ಇರಬೇಕು. ಬಯಲೊಳಗೆ ಆಲಯ ಕಾಣ್ರಿ, ಆಲಯದೊಳಗೆ ಬಯಲನ್ನು ಹುಡುಕ್ಬೇಡ್ರಿ ಅಂತ ಅವ ಹೇಳ್ತಾನೆ. ಹಂಗೆ ದೇವಶೋಧನೆ, ದೇವದರ್ಶನ ಅನ್ನೋದು ಆಲಯದಲ್ಲಿ ಸಿಗುವುದಕ್ಕಿಂತ ಹೆಚ್ಚಾಗಿ ಬಯಲಲ್ಲಿ ಸಿಗ್ತದೆ. ಬಡವನ ಬೆವರಲ್ಲಿ ಭಗವಂತ ಅದಾನ, ದುಡಿಯುವವನ ಕೈಯಲ್ಲಿ ದೇವರದಾನ. ಇದನ್ನೆಲ್ಲ ಮನಗಂಡಿರ್ತಕ್ಕಂಥ ಬಸವಣ್ಣ ಹೇಳಿದ ಕಾಯಕವೇ. ಕಾಯಕದೊಳಗೆ ನಿಮ್ಮ ದುಡಿಮೆಯೊಳಗೆ ದೇವರನ್ನು ಕಾಣ್ರಿ, ನಿಮ್ಮ ಹೃದಯದೊಳಗೆ ದೇವರನ್ನು ಕಾಣ್ರಿ. ನಿಮ್ಮೊಳಗೆ ನೀವು ಮೊದಲು ದೇವ್ರ ಕಂಡ್ರಿ ಅಂದ್ರೆ ಇನ್ನೊಬ್ಬ ಕಂಡಾಗ ಅವನೊಳಗೂ ದೇವ್ರನ್ನ ಕಾಣಕ್ಕೆ ಸಾಧ್ಯ ಆಗತ್ತೆ. ತನ್ನಂಥ ಪರರ ಬಗೆದೊಡೆ, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಿಕ್ಕೂ ಸರ್ವಜ್ಞ. ನಿಮ್ಮಂಗೆ ಇನ್ನೊಬ್ಬರಂತ ತಿಳ್ಕೋಬೇಕು. ಇಲ್ಲೇ ಮಂಜುನಾಥ್ ಪವಾಡಿ ಅನ್ನೋರು ಬಂದಾರ. ಕುಂದಗೋಳದಿಂದ ನಮ್ಮ ಪ್ರಳಯ ಕಲ್ಮಠರು ಬಂದಾರ, ಸಂಶಿಯಿಂದ ಸುಂಕದವ್ರು ಬಂದಾರ, ಮಣಿಕಟ್ಟಿನ ಮಠ ಅಂತ ಬಂದಾರ. ಇವ್ರದ್ದು ಒಂದು ಟೀಮ್ ಇದು, ನೆನಪು ಅಂತ ಇವ್ರ ಬಳಗ. ನೆನಪು ಅಂತ ಒಂದು ಸಂಘ ಮಾಡಿಕೊಂಡಾರ. ಈ ಸಂಘಕ್ಕೆ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿಗಳಿಲ್ಲ, ಇವ್ರಿಗೆ ಅಡ್ರೆಸ್ ಇಲ್ಲ. ಎಲ್ಲಾರು ಪತ್ರ ಹಾಕ್ಬೇಕಾದ್ರೆ ಇವ್ರ ಅಡ್ರೆಸ್ಗೆ ಹೋಗೋದಿಲ್ಲ. ಅದು
ಸುಮ್ಮನೆ ಹಂಗೆ ನೆನಪು ಅಂತ ಒಂದು ಸಂಘಟನೆ ಮಾಡ್ಕೊಂಡಾರ. ಅವರೆಲ್ಲ ಕೂಡ್ಕೊಂಡು ಇವತ್ತು ನೀವು ಮಠದಾಗ ಪ್ರಸಾದ ಏನು ಮಾಡಿಸ್ತೀರಿ ಅಂತ ಕೇಳಿದ್ರು. ನಮ್ಮ ನಿಂಗಪ್ಪಜ್ ಗೋಧಿ ಹುಗ್ಗಿ ಮಾಡ್ತಾನೆ ರೀ, ಅನ್ನ ಸಾರು ಮಾಡ್ತಾನೆ, ಯಾರು ದಾನಿಗಳು ಕೊಟ್ಟಿರ್ತಾರೆ ಹಿಂಗೆ ಮಾಡ್ತೇವೆ. ಈ ಸಲ ಒಂದು ವಿಶೇಷ ಮಾಡ್ಸೋನ್ ತೋರಿ ಅಂದರು. ಏನು ವಿಶೇಷ ಮಾಡಿಸ್ತಿದ್ದಾರೆ ಇವರು ಅಂತ ನಾ ಕೇಳಿದೆ. ಇಲ್ಲರಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡಿಸಿದ್ರೆ ಹೆಂಗೆ ಆಕತಿ ಅಂತ. ಭಾಳ ಮಂದಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ದಾವಣಗೆರೆಗೆ ಹೋಗ್ತಿರ್ತಾವೆ, ಇಲ್ಲಿ ಮಾಡಿಸಿದ್ರೆ ಏನು ತಪ್ಪೈತಿ ಅಂಥೇಳಿ ಈಗ ನಿಮ್ಮೆಲ್ಲರಿಗೂ ಅಲ್ಲೇ ಕಾದ ಹಂಸೈತಿ. ದಾವಣಗೆರೆ ಬೆಣ್ಣೆ ದೋಸೆ ತಯಾರಾಗತ್ತದ. ನೀವು ದೋಸೆಯನ್ನು ತಿನ್ನಿರಿ. ದೋಸೆಯನ್ನು ತಿಂದು ಗುರುವಿಗೆ ದಾಸನಾಗಬೇಕು, ವಿಶೇಷನಾಗಬೇಕು ಅಂತ ಅವ್ರು ದಾವಣಗೆರೆಯಿಂದ ಒಬ್ಬವನ್ನ ಕರೆಸ್ಯಾರ ಮಾಡೋರನ್ನ. ಇಷ್ಟು ವಿಶೇಷ. ಮತ್ತು ಈ ಮಂಜುನಾಥ್ ಅವರು, ಮಣಿಕಟ್ಟಿನ ಮಠ ಅವರು, ಅವ್ರದ್ದು ಗೆಳೆಯರ ಬಳಗ ಅವರೆಲ್ಲ ಅವ್ರೇನು ಮಾಡಿದರು, ಇಲ್ಲರಿ ಮತ್ತು ಕುಂದಗೋಳದಾಗ ಹಿಂಗೆ ಮಾಡಿದ್ವಿ, ಯಾರು ಹೈಯೆಸ್ಟ್ ಬಂದಾರಲ್ಲ ಅವ್ರಿಗೆ ಸನ್ಮಾನ ಮಾಡೋದು ಅಂತ ನಾವು ತೀರ್ಮಾನ ಮಾಡೇವ್ರಿ ಅಂದರು. ನಂದೊಂದು ವಿನಂತಿ ಐತ್ರಿ, ಜಸ್ಟ್ ಪಾಸಾದ ಹುಡುಗರನ್ನ ಒಮ್ಮೆ ಸನ್ಮಾನ ಮಾಡೋರು. ಯಾಕಂತಂದ್ರೆ ಅವ್ರಿಗಿನ್ನ ಇವ್ರು ಚಲೋ ಅದಾರ, ಅಂಕ ಅಷ್ಟ ಕಡಿಮೆ ತೊಗೊಂಡಾರ ಇವರು ಚಲೋ ಆಗ್ಬೇಕು ಮುಂದೆ. ಇವ್ರು ಚಲೋ ಆಗ್ಬೇಕಂದ್ರೆ ನಾವು ಇವತ್ತು ಬೆನ್ನರ್ ತಟ್ಟಬೇಕಲ್ಲ. ಕುಸ್ತಿ ಹಿಡಿಯೋರು, ಕುಸ್ತಿ ಆಡ್ತಿರ್ತಾನಲ್ಲ, ಕುಸ್ತಿ ಆಡೋವನ್ಕಿನ ಅವ್ನು ಡುಬ್ಬ ಚಪ್ಪರಿಸಿ ಕಳಿಸ್ತಾನೋ ಭಾರಿ ಇರ್ತಾನವ. ಏನಂತಾರ ಅವಂಗೆ ಏನ್ರಿ ಉಸ್ತಾದ್ ಅಂತ ಇರ್ತಾರೆ. ಉಸ್ತಾದ ಅವ ಕಡ್ಡಿ ಪೈಲ್ವಾನಾಗಿರ್ತಾನೆ ಕುಸ್ತಿ ಹಿಡಿಯವ, ಇವನ ದಪ್ಪ ಇರ್ತಾನೆ ಅವನಕಿನ್ನ. ಅವ್ನು ಬೆನ್ ಚಪ್ಪರಿಸಿ ಕಳ್ತಾನೆ, ಹೋಗ ಒಗದ ಬಾವನ್ ಅಂತೇಳಿ ಅಂತ. ಇವ ಹೇಳೋ ಪೋರ್ಸ್ಗೆ ಹೋಗಿ ಒಗದ ಬಂದುಬಿಟ್ಟಿರ್ತಾನವ. ಹಂಗೆ ಈಗ ಕಡಿಮೆ ಅಂಕ ತೊಗೊಂಡು ಪಾಸ್ ಆಗಿರ್ತಾರಲ್ಲ ಇವ್ರ ಹುಡುಗರಿಗೆ, ನಾವು ಅಷ್ಟರು ಕೂಡಿ ಗುರು ಹಿರಿಯರು ಇಲ್ಲೇನು ತಾವೆಲ್ಲ ಕೂಡಿರಿ, ಈ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಇದ್ರಾಗ ಹೇಳ್ತಾನೆ, ಸೆಕೆಂಡ್ ಇಯರ್ದಾಗ ಒಂದು 2-3 ಮಂದಿಯರ ರ್ಯಾಂಕ್ ಬರ್ತಾರೆ ನೋಡ್ರಿ. ಒಮ್ಮೆ ಏನಾಗಿರ್ತೈತಿ, ಪರೀಕ್ಷೆ ಟೈಮ್ನಾಗ ಭಾಳ ತೊಂದರೆ ಅನುಭವಿಸ್ತಾವೆ ಹುಡುಗರು. ಶಾಣ್ಯರು ಇರ್ತಾರೆ, ಪರೀಕ್ಷೆ ಟೈಮ್ನಾಗ ಅವ್ರಿಗೆ ಏನೋ ಒಟ್ಟು ಕಾಡ್ತಿರ್ತೈತಿ. ಹೀಗಾಗಿ ಅವ್ರಿಗೆ ಹೆಚ್ಚು ಬರೆಯೋಕ್ಕಾಗೋದಿಲ್ಲ ಆ ಸಮಯಕ್ಕೆ. ಇನ್ನು ಕೆಲವು ಮಂದಿ ಭಯಂಕರ ಹೆದರ್ತಾವೆ ಹುಡುಗರು. ಪರೀಕ್ಷೆ ಅಂದ್ರೆ ಒಂದು ದೊಡ್ಡ ಭೂತ ಬಂದಂಗೆ ಆಗಿಬಿಡ್ತೈತೆ ಅವ್ರಿಗೆ. ಆ ಟೈಮ್ಗೆ ಅವ್ರಿಗೆ ಜ್ವರನ ಬಂದ್ಬಿಡ್ತಾವೆ, ಅಲ್ಲಿ ಹೆದರಿ ಬರೆಯೋಕೆ ಹೋಗಿಲ್ಲ. ಹೀಗಾಗಿ ಇವರು ಕಡಿಮೆ ಅಂಕ ತೊಗೊಂಡಾರ. ಅದ್ರಾಗ ಒಂದಿಷ್ಟು ಮಂದಿ ಇರ್ತಾರೆ, ಯಾವ ಓದಿ ಮುಂದೆ ಹೋಗಿ ಅನ್ಬಿಡಲೇ ಅಂಥೇಳಿ ಇವು ಕಡಿಮೆ ಮಾಡಿರ್ತಾನೆ. ಅಂಥವರು ಇರ್ತಾರೆ. ಅದ್ರಾಗ ಯಾರು ಹೋಗಿ ಏನು ಮಾಡ್ಯಾರ ಅವರು ನಮಗೆ ಉದಾಹರಣೆ ಕೊಡ್ತಾರೆ. ಈಗ ಆಗಲಿ ಸರ್ ಹೇಳಿದ್ರಲ್ಲ, ತೆಂಡೂಲ್ಕರ್ 10th ಪಾಸ್ ಆಗಿಲ್ಲವ, ಆದ್ರೆ 10ನೇ ಪುಸ್ತಕದಾಗ ಅವನ ಚರಿತ್ರೆ ಐತಿ. ಯಾರು 10ನೇ ಪಾಸ್ ಆಗಿಲ್ಲ, 10ನೇ ಪುಸ್ತಕದಾಗ ಅವನ ಚರಿತ್ರೆ ಬಂದೈತೆ ಅಂದ್ರೆ ನಾವ್ಯಾಕೆ ಓದ್ಬೇಕಂತಾರೆ ಅವರು. ಹಿಂಗೆ ಸ್ಫೂರ್ತಿ ತೊಗೊಂಡಿರ್ತಾರೆ ಅವರು. ಹಂಗಂತ ಹೇಳಿ ತಿಳ್ಕೊಂಡು ಅದೇನು ತಪ್ಪಲ್ಲ. ಆದ್ರೆ ಈಗೇನು ಸನ್ಮಾನ ಮಾಡ್ತಿರಲ್ಲ, ಇದ್ರಾಗ 3-4 ಮಂದಿರ ರ್ಯಾಂಕ್ ಬರ್ತಾರೆ. ಒಂದು ಇದ್ರಾಗ 1-2 ರಾಜಕಾರಣಿಗಳಾಕ್ಕಾರ, ಪಕ್ಕಾ ರಾಜಕಾರಣಿಗಳು. ಅವು ನಮ್ಮ ಕಣಿವೆ ಮೇಡಮ್ ಅವರು ಅಲ್ಲಿ ನಮ್ಮ ಕಾಲೇಜ್ನಾಗ ಉಡಾಳ್ ಹುಡುಗರು ಯಾರು ಅದಾರಲ್ಲ ಅವ್ರನ್ನ ಭಾಳ ಮೆಚ್ಚುತ್ತಿರ್ತಾರೆ. ಅವ್ರಿಗೆ ಯಾಕ್ರಿ ಮೇಡಮ್ ಉಡಾಳ್ ಹುಡುಗರು ಎಷ್ಟು ಯಾಕೆ ಹಿಂಗೆ? ಇಲ್ರಿ, ಅವರ ಮುಂದೆ ಊರು ಆಳ್ತಿರ್ತಾರೆ, ಅದಕ್ಕೆ ಈಗ ಅವ್ರಿಗೆ ಆಶೀರ್ವಾದ ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಆ ಹುಡುಗರನ್ನ ಹೆಚ್ಚು ನಾವು ಏನು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಅವ್ರಿಗೆ ನೀತಿ ನ್ಯಾಯಗಳನ್ನು ಹೇಳಿಕೊಡ್ಬೇಕು. ಶಾಣೆ ಇದ್ದ ಹುಡುಗ ಎಲ್ಲಾದರೂ ಕಲಿತಾನವ. ಈಗ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ 95 ಮೇಲೆ ಬಂದ್ರೆ ಅಷ್ಟೇ ಅಡ್ಮಿಷನ್ ಅವ್ರಿಗೆ, ಉಳಿದವ್ರಿಗೆ ಯಾರು ಕೊಡೋದೇ ಇಲ್ಲ. ನಮ್ಮ ತಂದೆಯವರು ಒಂದು ಚಿಂತನೆ ಮಾಡಿದ್ರು, ಒಂದು ಕಾಲೇಜ್ ತೆಗಿಬೇಕಾಗಿತ್ತು, ನಾವು ಅದು ತೆಗಿಲಿಲ್ಲ. ಯಾರು ಜಸ್ಟ್ ಪಾಸ್ ಆಗ್ಯಾರ ಅವ್ರಿಗೆ ಎಷ್ಟ 40 ಒಳಗೆ ಯಾರಿಗೆ ಮಾರ್ಕ್ಸ್ ಬಂದವು, 35 ನಂತರ ಯಾರು ತೊಗೊಂಡ್ರ ಅವ್ರಿಗೆ ಎಷ್ಟ ನಮ್ಮಲ್ಲಿ ಅಡ್ಮಿಷನ್ ಅಂತ ನಾವು ವಿಚಾರ ಮಾಡಿದ್ವಿ. ಅಂಥದ್ದೊಂದು ಸ್ಕೂಲ್ ತೆಗಿತೀವಿ ಭವಿಷ್ಯತ್ನಾಗ. ಜಸ್ಟ್ ಪಾಸ್ ಆದವ್ರಿಗೆ ಎಷ್ಟ ಅದು ಸ್ಕೂಲು. ಅಲ್ಲಿ ಪ್ರಾಕ್ಟಿಕಲ್ಲ ಹೆಚ್ಚಿರ್ತಾವೆ, ಪಾಠನ ಕಡಿಮೆ ಇರ್ತದೆ. ಕೃಷಿ ಬಗ್ಗೆ ಕಲಿಬೇಕಂತಂದ್ರೆ ನಡ್ಕಟ್ಟಿನ ಅಜ್ಜವ್ರು ಅಂತವ್ರನ್ನ ಕರೆದು ಅವ್ರಿಗೆ ಪಾಠ ಹೇಳಿಸ್ಬೇಕು, ಚಲೋ ಅವಾಗ ಕಲಿತಾರೆ. ಯಾರು ಬಿಸ್ನೆಸ್ ಒಳಗೆ ಹೆಚ್ಚು ಫೇಲ್ಯೂರ್ ಆಗಿರ್ತಾರೆ ಅಂಥವ್ರನ್ನ, ಸಕ್ಸಸ್ ಆದವ್ರನ್ನ ಕರೆಸ್ಬಾರ್ದು ಎಂದೂ ಕೂಡ, ಆದಂಥವ್ರನ್ನ ಕರೆಸ್ಬೇಕು. ನಡ್ಕಟ್ಟಿ ಅಜ್ಜ 1000 ಸಲ ಫೇಲ್ ಆಗ್ಯಾನ, 1 ಸಲ ಕ್ಲಿಕ್ ಆದ ಆಕಾಶಕ್ಕೆ ಜಿಗಿದಾರ. ನಮ್ಮೂರು ಮರ್ಯಾದೆನ ತಂದಾರ, ಅನ್ನಿಗಿರಿಗೆ ಮರ್ಯಾದೆನ ದೊಡ್ಡ ಮರ್ಯಾದೆ ತಂದಾರ. ಅವ್ರು 1000 ಸಲ ಫೇಲ್ ಆಗ್ಯಾರ ಅವ್ರು ಸಂಶೋಧನೆ ಒಳಗೆ, 1 ಸಲ ಗೆಲ್ತಾನೆ. ಹಂಗೆ
ಹುಡುಗರು ಕಡಿಮೆ ಅಂಕ ತೊಗೊಂಡಾರ ಅಂತ ಹೇಳಿ ತಿಳ್ಕೊಂಡು ಎಂದೂ ಕೀಳರಿಮೆಯಿಂದ ಅವ್ರನ್ನ ಕಾಣಬೇಡ್ರಿ. ಅವ್ರು ಇವತ್ತಿಲ್ದ ನಾಳೆ ಆಕಾಶಕ್ಕೆ ಜಿಗಿತಾರೆ. ಯೋಗ ಅಂದರೆ ಹೆಂಗಿರ್ತತಿ, ಈ ನಮ್ಮ ರೂಡ್ ಶೆಡ್ನವ್ರು ಬಂದರು ನೋಡ್ರಿ, ಇವ್ರಿಗೊಂದು ಮಾರ್ಗದರ್ಶನ, ಅವ್ರ ಕಡೆ ಒಂದು 50-60 ರೀತಿ ತರಬೇತಿಯನ್ನು ಅವ್ರು ಕೊಡ್ತಾರೆ. ಅಂದ್ರೆ ಜಸ್ಟ್ ಪಾಸ್, ಅವ 2ನೇತ್ತ ಫೇಲ್ ಆದರೂ ಬಾ ಅಂತಂದ್ರು ಅವರು. ಅಂದ್ರೆ ಅವ್ರಿಗೂ ಅಲ್ಲಿ ಅವಕಾಶ ಐತಿ. ನಿರುದ್ಯೋಗ ಅನ್ನೋದೇ ಇರಂಗಿಲ್ಲ ಅವ್ರ ಪ್ರಕಾರ ನಾವು ಹೋದ್ವಿ ಅಂತಂದ್ರೆ. ಅದಕ್ಕಾಗಿ ಆ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗೈತಿ. ಇವರೆಲ್ಲ ಬಳಗದವ್ರು ಬಂದು ಹುಡುಗರಿಗೆ ಸನ್ಮಾನ ಮಾಡೋದೈತಿ. ತಮ್ಮೆಲ್ಲರ ಆಶೀರ್ವಾದ ಆ ಮಕ್ಕಳಿಗೆ ಇರಲಿ ಅಂತ ಹೇಳಿ ತಿಳ್ಕೊಂಡು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ.